ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರೇ, ನಮ್ಮೆಲ್ಲರಿಗೂ ಅನಂತ ಅನಂತ ಪ್ರಣಾಮಗಳು. ನಿನ್ನೆ ದಿವಸ ಹಾನಗಲ್ಲ ಕುಮಾರ ಮಹಾಸ್ವಾಮೀಜಿಯವರ ಚರಿತ್ರೆಯ ಮುಖ್ಯಾಂಶಗಳನ್ನು ಮೆಲುಕಾಕ್ತಾ ಇದ್ದೆವು. ಅವರು ಬಾಲ್ಯದಿಂದ ಯೌವನಕ್ಕೆ ಬಂದು ಶಿಕ್ಷಣವನ್ನು ಮುಲ್ಕಿ ಪರೀಕ್ಷೆಯಲ್ಲಿ ಫೇಲಾದ ನಂತರ ಅಲ್ಲಿಗೆ ಸ್ಥಗಿತಗೊಳಿಸಿ ಗೌಡರ ಮನೆಯಲ್ಲಿ ಒಂದು ಅಪಮಾನದ ಪ್ರಸಂಗ ಉಂಟಾಗಿದ್ದಕ್ಕೆ ಭಿಕ್ಷಾಟನೆಯನ್ನು ಸ್ಥಗಿತಗೊಳಿಸಿ ಬಡತನದಲ್ಲಿ ಆತ್ಮೋನ್ನತಿಯ ಮಾರ್ಗ, ಸಮಾಜೋದ್ಧಾರದ ಉದ್ದೇಶ ಜೀವನದಲ್ಲಿ ಹೊತ್ತು ನಾನಾ ವಿಧ ಮಠ ಆಶ್ರಮ ಸ್ವಾಮೀಜಿಗಳಲ್ಲಿ ಹೋಗಿ ಬ್ರಹ್ಮಜ್ಞಾನವನ್ನು ಪಡೆದಂಥವರಾಗಿ ಕೊನೆಗೆ ಎಲ್ಲಿ ಬಂದರಂತಂದ್ರೆ ಈ ಒಂದು ಯಂಡಪ್ಪ ಗೌಡರು ಹಾನಗಲ್ಲ ಮಠಕ್ಕೆ ಈ ಹಾಲಯ್ಯನವರನ್ನ ಕರೆತಂದು ಮರಿದೇವರು ಮಾಡಿ ಮುಂದೆ ಶ್ರೀಮಠದ ಪರಂಪರೆಯನ್ನ ಮುಂದುವರಿಸುವಂತ ಜವಾಬ್ದಾರಿಯನ್ನ ಹೊರಿಸ್ತಾರೆ. ಅಲ್ಲಿಂದ ಮುಂದೆ ಇವೆಲ್ಲ ಅವ್ರ ಜೀವನದೊಳಗ ವೈವಾಹಿಕ ಜೀವನ ತಾಯಿ ಹೇಳಿದಾಗ ಅದನ್ನ ವಲ್ಲ ಅಂತೇಳಿ ನಿಷೇಧ ಮಾಡಿದ್ದು, ಭಿಕ್ಷಾಟನೆ ಸ್ಥಗಿತಗೊಳಿಸಿದ್ದು, ಮುಲ್ಕಿ ಪರೀಕ್ಷೆ ಫೇಲ್ ಆಗಿದ್ದು ಮತ್ತು ನಾನಾ ವಿಧ ಮಠ ಆಶ್ರಮ ಸ್ವಾಮೀಜಿಗಳಿಗೆ ಶುಭೇಚ್ಛೆಯನ್ನು ಹೊಂದಿ ಆ ಶುಭೇಚ್ಛೆಯ ಕಾರಣ ಬ್ರಹ್ಮಜ್ಞಾನ ಪ್ರಾಪ್ತಿ ಮಾಡಿಕೊಂಡು ಒಂದು ಮಠಾಧೀಶರ ಹಾನಗಲ್ಲದ ಮಠದ ಗುರುಗಳಾದರು. ಈ ಮಠದ ಸ್ವಾಮೀಜಿಗಳಲ್ಲಿ ಎರಡು ಪರಂಪರೆ, ಒಂದು ಬರೀತಾರೆ ಶ್ರೀಮನ್ ನಿಜ, ಶ್ರೀಮನ್ ಅದೇನಂದ್ರ ಶ್ರೀಮನ್ ನಿಜ ಪ್ರಣವ ಸ್ವರೂಪಿ, ನಿರಂಜನ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ. ಇದು ಯಾರದಪ್ಪ ನಿರಂಜನ ಮಠಗಳಂದ್ರ ಅಲ್ಲಮ ಪ್ರಭುದೇವರು ಬಸವಾದಿ ಶರಣರ ಕಾಲದಲ್ಲಿ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಅಂತ ಬರ್ಕೋತಾರಲ್ಲ, ಇದು ಪ್ರಭುದೇವರಿಂದ ಹುಟ್ಟು ಹಾಕಿದ್ದು. ಅಲ್ಲಮ ಪ್ರಭುದೇವರ ಕಾಲದಲ್ಲಿ 12ನೇ ಶತಮಾನದಲ್ಲಿ ಏನಿದ್ರ ಪ್ರವೃತ್ತಿ ಮಾರ್ಗ ಮತ್ತು ನಿವೃತ್ತಿ ಮಾರ್ಗ ಎರಡು ಮಾರ್ಗಗಳಿದ್ದು, ಅಕ್ಕಮಹಾದೇವಿ, ಸೊಲ್ಲಾಪುರ ಸಿದ್ದರಾಮೇಶ್ವರ, ಪ್ರಭುದೇವರು, ಚನ್ನಬಸವಣ್ಣ ಇವರೆಲ್ಲ ಸಂಸಾರ ತ್ಯಾಗ ಮಾಡಿದವರು. ಇವ್ರದ್ದು ನಿವೃತ್ತಿ ಮಾರ್ಗ ಮತ್ತು ಇತರ ಬಸವಾದಿ ಶರಣರದು ಪ್ರವೃತ್ತಿ ಮಾರ್ಗ. ಇವರು ನಿವೃತ್ತಿ ಮಾರ್ಗದ ಒಂದು ಪೀಠಗಳೇನದವಲ್ಲ ಅವಕ್ಕ ಶ್ರೀಮನ್ ನಿಜ, ಇದು ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಅಂತ ಕರೀತಾರ. ಅಂತ ಪರಂಪರೆಗೆ ಸೇರಿದ ಮಠ ಇದು ಹಾನಗಲ್ಲ ಮಠ. ಇನ್ನ ಒಂದು ಪರಂಪರೆ ಏನದ ಪಂಚಪೀಠಾಧೀಶ್ವರರು, ಅವ್ರದ್ದೇನಂದ್ರ 1008 ಶಟಸ್ಥಲ ಬ್ರಹ್ಮಿ ಅಂತೇಳಿ ಬರ್ಕೋತಾರ. ಶಬ್ರ ಶ್ರೀ ಪರಮ ಪೂಜ್ಯ ಶಟಸ್ಥಲ ಬ್ರಹ್ಮಿ ಶ್ರೀ ಅಂತೇಳಿ ಹಿಂಗೆಲ್ಲ ಬರ್ಕೋತಾರೆ. ಶ್ರೀ 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 1008 ಅಂತ. ಇದು ಒಂದು ಪರಂಪರೆ ಬೇರೆ. ಎರಡೂ ಪರಂಪರೆಗಳಲ್ಲಿ ಅಷ್ಟಾವರಣ, ಪಂಚಾಚಾರ, ಶಟಸ್ಥಲ ಒಂದೇ ವಿಚಾರ, ಒಂದೇ ಮಾತು, ಒಂದೇ ದೇವರು, ಒಂದೇ ಎಲ್ಲ ವೈಚಾರಿಕತೆ ಇದ್ರೂ ಸಹಿತ ಕಾಲಘಟ್ಟ ಬೇರೆ ಬೇರೆ ಅಷ್ಟೇ. ಅವ್ರ ಕಾಲಘಟ್ಟ ಬೇರೆ, ಇವ್ರ ಕಾಲಘಟ್ಟ ಬೇರೆ. ಎಲ್ಲದರೊಳಗೂ ಹಳೆ ಒಡಂಬಡಿಕೆ ಹೊಸ ಒಡಂಬಡಿಕೆಗಳಂತೇನದವಲ್ಲ, ಅದೇ ರೀತಿ
ಬೈಬಲ್ನಲ್ಲಿ ಕೂಡ ಹಳೆ ಒಡಂಬಡಿಕೆ ಹೊಸ ಒಡಂಬಡಿಕೆ. ಹಂಗ ಇದೇನದ ವೀರಶೈವ ಪದ್ಧತಿ ಮೂಲವಾದದ್ದು, ಹಿಂದಿನಿಂದ ಬಂದದ್ದು. ಇದು ಹಳೆ ಒಡಂಬಡಿಕೆ, ಅಲ್ಲಿಂದ ಇಲ್ಲಿ ತನಕ ಪರಂಪರೆ ಉಳಿಸ್ಕೊಂಡು ಬಂದಾರ ಅವರು. 5 ಪೀಠಾಧೀಶ್ವರರು 1008 ಅಂದ್ರೆ 5040 ಮಠಗಳು ಅವರಿಗೆ ಡೈರೆಕ್ಟ್ ಕನೆಕ್ಷನ್ ಇರ್ತಾವ. ಆಮೇಲೆ ಅವ್ರ ಕೆಳಗೆ ಮತ್ತೆ ಶಾಖಾ ಮಠಗಳು, ಆ ಮಠಗಳು, ಈ ಮಠಗಳು ಸಿಕ್ಕಾಪಟ್ಟೆ ಇರ್ತಾವ. ಧರ್ಮ ಪ್ರಚಾರಕ್ಕೆ ಅವರು ಏನು ಕಡಿಮೆ ಮಾಡಿಲ್ಲ, ಸಾಕಷ್ಟು ಈ ದೇಶದಲ್ಲಿ ಧರ್ಮ ಉಳಿಸೋದಕ್ಕೆ ಬೆಳೆಸೋದಕ್ಕೆ ಎಲ್ಲಾ ಕಡೆ ಅವ್ರದ್ದು ಪ್ರಯತ್ನ ಸಾಕಷ್ಟು ಅದ. ಮತ್ತು ಇವ್ರದ್ದು ಪ್ರಯತ್ನ ಅದ. ಇಲ್ಲಿ ಏನದಂದ್ರ ಜ್ಞಾನಕ್ಕೆ ಒತ್ತು ಬಹಳ ಕೊಡ್ತಾರೆ. ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿಗಳು ಏನದಾರ, ಇದು ಜ್ಞಾನ ಯೋಗಕ್ಕೆ ಒತ್ತು ಬಹಳ ಕೊಡ್ತಾರ. ಅವ್ರದ್ದೇನದಂದ್ರ ಭಕ್ತಿಗೆ ಬಹಳ ಪ್ರಾಮುಖ್ಯತೆ ಕೊಡ್ತಾರೆ. ಭಕ್ತಿ ಮತ್ತು ಉಪಾಸನೆಗೆ ಪ್ರಾಮುಖ್ಯತೆ ಜಾಸ್ತಿ ಅಲ್ಲಿ. ಪೂಜೆ ಮಾಡಬೇಕು, ಧ್ಯಾನ ಮಾಡಬೇಕು, ಶಿವಯೋಗ ಮಾಡಬೇಕು. ಈ ರೀತಿಯಾಗಿ ಯಾವುದು ಮಾಡಿದ್ರು ಸಹಿತ ಪೂಜೆ ಪ್ರಾರ್ಥನೆ ಏನ್ ಮಾಡಿದ್ರು ಆನಂದದ ಸಲುವಾಗಿ ಮಾಡ್ತೀವಲ್ಲ ಅಂತೇಳಿ ಅವರು ಭಕ್ತಿ ಮತ್ತು ಉಪಾಸನೆಗೆ ಹೆಚ್ಚು ಮಹತ್ವ ಕೊಟ್ಟು ಜ್ಞಾನಕ್ಕೂ ಕೊಟ್ಟಾರ. ಅಂದ್ರ ಈ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಏನ್ ಈ ಮಠಗಳದ ಇವರು ಜ್ಞಾನಕ್ಕೆ ಕೊಟ್ಟಷ್ಟು ಮಹತ್ವ ಅಲ್ಲಿ ಕೊಟ್ಟಿಲ್ಲ. ಯಾವ ಪಂಚಪೀಠದ ಮಠಗಳಲ್ಲೂ ಜ್ಞಾನದ ಕಾರ್ಯಕ್ರಮಗಳು ಯಾವುವು ಅಂತವು ನಡೆಯಲ್ಲ. ವರ್ಷಕ್ಕೊಮ್ಮೆ ಪುರಾಣ ಹೇಳೋದ್ ಬಿಟ್ರೆ ಬೇರೆ ದಿವಸ ಏನೇನು ಶಾಸ್ತ್ರಾರ್ಥ ಇಲ್ಲ, ಏನೇನು ಇಲ್ಲ. ಎಲ್ಲೋ ಒಂದು ಕಡೆ ನಡೀತಾ ಇದಾವ. ನಮ್ಮ ರಾಯಚೂರಲ್ಲಿ ಸೋಮವಾರಪೇಟೆ ಮಠ ನಮ್ಮ ಮನೆ ಪಕ್ಕದಲ್ಲಿ ಅದ. ಅವರು ಜ್ಞಾನಕ್ಕೆ ಮಹತ್ವ ಕೊಟ್ಟಾರ. ಅಂಥದೊಂದು ಮಠ ನನ್ನ ಮನೆ ಪಕ್ಕದಲ್ಲಿ ಇದ್ದದ್ದು ನನ್ನ ಸೌಭಾಗ್ಯ. ಈ ಕಡೆ ಪಂಚಪೀಠದ ಮಠ ಆದರೂ ಸಹಿತ ಅವರು ಶಿವೋಹಂ ಅಂತೇಳಿ ಶಂಕರಾಚಾರ್ಯರ ನಿರ್ವಾಣ ಶತಕಂ ಅನ್ನ ಹೇಳಿ ಮುಂದೆ ಅವರೆಲ್ಲ ಕೆಲಸಗಳು ಮಾಡ್ತಾರೆ. ಅಂತ ಒಂದು ಸತ್ಸಂಗ ಮಾಡುವಂತ ಸೌಭಾಗ್ಯ ಅದಾದ. ಇದರಂಗ ಮತ್ತೇನು ಬೇರೆ ಎಲ್ಲಾದ್ರೂ ಇರಬಹುದು. ಬೇರೆ ಮಠಾಧೀಶರಿಗೆ ಈ ರೀತಿಯಾದಂತ ಅದ್ವೈತ ಜ್ಞಾನಕ್ಕೆ ಗಂಧ ಇಲ್ಲ ಅವ್ರ ಹತ್ರ. ಅವ್ರೇನು ಅದಕ್ಕೆ ಪ್ರೋತ್ಸಾಹನ ಕೊಡಲ್ಲ, ತಾವು ಅಂತ ಸಾಧನೆ ಮಾಡಂಗಿಲ್ಲ. ಬರೀ ಸಿದ್ಧಾಂತ ಶಿಖಾಮಣಿ ಅಂತ ಹೆಸರು ಹೇಳೋದು ಬಿಟ್ರೆ ಅದರ ಶ್ಲೋಕಗಳ ಅರ್ಥ ಗೊತ್ತಿಲ್ಲ, ಅದ್ರ ಬಾಯ್ಪಾಟಿಲ್ಲ, ಇನ್ನೊಬ್ಬರಿಗೆ ಕಲಿಸಿಲ್ಲ. ಇವೆಲ್ಲ ನಮ್ಮ ಸಮಾಜದ ಏನಂತಂದ್ರೆ ದುರಂತಗಳು, ಕೊರತೆಗಳು. ಇವರು ತಾವು ಅದರೊಳಗೆ ಪರ್ಫೆಕ್ಟ್ ಆಗಿ ಜನರನ್ನ ಕೂಡಿಸಿ ಜನರಿಗೆ ಸಿದ್ಧಾಂತ ಶಿಖಾಮಣಿ ಬೋಧಿಸುವುದು ಅವರ ಪರಮ ಕರ್ತವ್ಯ. ಅದು ಬಿಟ್ಟು ಬೇರೆ ಎಲ್ಲ ಮಾಡ್ತಾರೆ, ಅದೊಂದು ಮಾಡಂಗಿಲ್ಲ. ಯಾವ ಮಠದೊಳಗೂ ಸಿದ್ಧಾಂತ ಶಿಖಾಮಣಿ ಸಾಧನೆ ನಡೀಲಿಲ್ಲ ಅಂತಂದ್ರೆ ಅದು ಮಠ ಅಲ್ಲ, ಅವರ ಸ್ವಾಮೀಜಿ ಅಲ್ಲ. ನಮ್ಮ ಒಂದು ದೃಷ್ಟಿಕೋನದಿಂದ ಅವರನ್ನ ನಾವು ಗೌರವಿಸುವ ಅವಶ್ಯಕತೆನೇ ಇಲ್ಲ. ಅವ್ರು ಮಾಡುವ ಕರ್ತವ್ಯಗಳು ಏನದವ ಅವು ಬಿಟ್ಟು ಬೇರೆ ದೇಶವರಿಗೆ ಬೇಕಾದಷ್ಟು ಮಾಡ್ತಾರೆ. ಇದು ಮಾಡಂಗಿಲ್ಲ. ಇದು ನಮ್ಮ ಸಮಾಜಕ್ಕೆ ಒಂದು ಮೋಸ. ಇದು ಯಾರಿಗೆ ಜ್ಞಾನ ಕೊಡ್ಲಿಲ್ಲ ಅಂತಂದ್ರೆ ಗುರುಗಳು ಹೆಂಗಾಗ್ತಾರ, ಜ್ಞಾನ ತಗೊಳ್ಳಿಲ್ಲ ಅಂದ್ರೆ ಇವರು ಶಿಷ್ಯರು ಹೆಂಗಾಗ್ತಾರ. ಈ ಪರಂಪರೆ ಬಹಳ ಒಂದು ಆತಾಳಕ್ಕೆ ಹೋಗ್ತಾ ಇದೆ ಜ್ಞಾನದ ದೃಷ್ಟಿಯಲ್ಲಿ. ಹೀಗಾಗಿ ಇದು ಟೀಕೆ ಅಲ್ಲ, ಬೈಗುಳ ಅಲ್ಲ, ನಮ್ಮ ಅಂತಃಕರಣದಲ್ಲಿರುವಂತ ಒಂದು ನೋವು ಅಷ್ಟೇ. ಇದೇನಪ್ಪ ಈ ತರ ಅದರಲ್ಲ ಇವರೆಲ್ಲ ಅಂತೆ. ಮುಂದೆ ಇವರು ಜ್ಞಾನ ಕೊಡ್ತಾರ, ಆದ್ರೆ ಬರೀ ಶಾಸ್ತ್ರಾರ್ಥ ಗ್ರಂಥ ಹಿಡ್ಕೊಂಡು ಕೂತು ಶಾಸ್ತ್ರ ಹೇಳಿದ್ದು ಮೊನ್ನೆ ನಿರಂಜನ ಪ್ರಣವ ಸ್ವರೂಪಿಗಳು. ಇಲ್ಲಿ ಏನದ ಅಂತಂದ್ರ ಸಾಮಾಜಿಕವಾಗಿ ಭಕ್ತಿಯಿಂದ ಪ್ರೀತಿಯಿಂದ ಜನರನ್ನ ಸಮೀಪಕ್ಕೆ ಕರ್ಕೊಳ್ಳುವಂಥದ್ದು ಬಹಳ ಸಮಸ್ಯೆ ಅದ. ಅಲ್ಲಿ ಜನಸಾಮಾನ್ಯರಿಗಿಲ್ಲ, ಅಲ್ಲಿ ಬರೀ ಜ್ಞಾನಿಗಳಿಗಷ್ಟೇ ಅಲ್ಲಿ ಅವಕಾಶ ಇರ್ತದೆ. ಜನಸಾಮಾನ್ಯರಿಗಾಗಿ ಅಂತ ಕಾರ್ಯಕ್ರಮಗಳಲ್ಲಿ ಆಗಂಗಿಲ್ಲ. ಸತ್ಸಂಗ ಇಂಥವೇ ಬಲ್ಲವರು ಸೇರಿ ಮಾಡೋ ಕಾರ್ಯಕ್ರಮಗಳಿಗೆ ಅಲ್ಲಿ ಪ್ರೋತ್ಸಾಹ ಕೊಡ್ತಾರೆ. ಇನ್ನು ಕೆಲವೊಂದು ಮಠಗಳಲ್ಲಿ ಏನದಂದ್ರ ಅವ್ರು ಏನದಾರ ಗೊತ್ತಿಲ್ಲ, ಏನ್ ಮಾಡ್ತಾರೆ ಗೊತ್ತಿಲ್ಲ, ಬಟ್ ಏನೋ ನಡೆದಿರ್ತದೆ. ಹಂಗೆ ಮಂದಿನ ಜಮಾಸೋದು, ಕಾರ್ಯಕ್ರಮ ಮಾಡೋದು, ಜನರನ್ನು ಏನು ಎನ್ಸೋದು ಗೊತ್ತಿಲ್ಲದೆ ಏನೋ ನಡೆದಿರ್ತದ. ಏನೇ ನಡೀಲಿ, ಎಲ್ಲಿ ಮೂಲ ಉದ್ದೇಶ, ಯಾವುದರದ ಮೂಲ ಉದ್ದೇಶ ಜೀವ ಶಿವನಾಗಬೇಕು, ಅಂಗ ಲಿಂಗವಾಗಬೇಕು, ಜೀವ ಬ್ರಹ್ಮನಾಗಬೇಕು. ಇಂಥ ಒಂದು ಉದ್ದೇಶ ಇಟ್ಕೊಂಡು ಮಾನವ ಮಹಾದೇವನಾಗಬೇಕು ಅನ್ನೋಂಥ ಉದ್ದೇಶ ಇಟ್ಕೊಂಡು ಎಲ್ಲೆಲ್ಲಿ ಈ ಒಂದು ಜ್ಞಾನದ ಕಾರ್ಯಕ್ರಮಗಳು, ಭಕ್ತಿಯ ಕಾರ್ಯಕ್ರಮಗಳು, ಉಪಾಸನೆಯ ಕಾರ್ಯಕ್ರಮಗಳು ಮಾಡ್ತಾರ,
ಅವರೆಲ್ಲರಿಗೂ ಧನ್ಯವಾದ, ಅವರೆಲ್ಲರಿಗೂ ಶರಣಾರ್ಥಿಗಳನ್ನು ಹೇಳುತ್ತಾ ಮುಂದೇನದ ಇವರೇನ್ ಮಾಡ್ತಾರ, ಮುಂದೆ ಇಷ್ಟೊಂದು ಅವರ ಜೀವನದಲ್ಲಿ ತಿರುವುಗಳು ಬಂದಾಗ ಒಂದು ದಿನ ಈ ಒಂದು ಆನಗಲ್ಲ ಮಠಾಧೀಶ ಹಾಲಯ್ಯ ಗುರುಗಳು ಇವರು ಒಂದು ದಿನ ಏನಾಯ್ತು ಅಂತಂದ್ರೆ ಬಾಗಲಕೋಟೆಯಿಂದ ಮಲ್ಲಣಾರ್ಯರು ಅಂತ ಬರುತ್ತಾರೆ. ಅವರ ಅದ್ಭುತ ಕ್ರಾಂತಿ ಪುರುಷರು, ಅವರೆಂತವರು ಭಾರಿ ಕ್ರಾಂತಿ ಪುರುಷರು. ಅವರು ಬಂದು ಮಠದಲ್ಲಿ ಕುಳಿತಿರುತ್ತಾರೆ. ಎಲ್ಲೋ ಭಕ್ತರ ಮನೆಗೆ ಹೋದ ಕುಮಾರಸ್ವಾಮಿಗಳು ಬರುತ್ತಾರೆ. ಆಗ ಶ್ರೀಮಠದ ತೂಗು ಮಂಚದಲ್ಲಿ ಕೂಡುತ್ತಾರೆ. ಕುಮಾರಸ್ವಾಮಿಗಳು ಬಂದು ತೂಗು ಮಂಚದ ಮೇಲೆ ಕುಂದಿರ್ತಾರೆ. ಮಲ್ಲಣ್ಣಾರ್ಯರು ಮಠಕ್ಕೆ ಬಂದಿರ್ತಾರ. ಏನಾಗ್ತದ, ಮಲ್ಲಣ್ಣಾರ್ಯರು ಇವರು ಎಂತವ್ರು ಇರ್ತಾರ ಅಂತಂದ್ರೆ ಮಠಾಧೀಶರನ್ನ ಹುಡುಕಿ ತಂದು ಮಠಕ್ಕೆ ಪಟ್ಟಗಟ್ಟಂತವ್ರು, ಮತ್ತಿನ್ನೇನಾದ್ರೂ ಕಿಂಗ್ ಮೇಕರ್ಸ್ ಅಂತಿರ್ತಾರಲ್ಲ ಅಂತವ್ರು ಇವರು ಸ್ವಾಮೀಜಿ ಆಗಿನಿ ಅಂತ ಹೇಳಿ ಆ ಮಠದಾಗ ಒಂದು ತೂಗು ಮಂಚ ಇರ್ತದ. ಅಲ್ಲ ಏನವರು ಹೋಗಿ ಕುಮಾರಸ್ವಾಮಿ ಆಗಿರ್ತಾರ, ನಾ ಸ್ವಾಮಿ ಆಗಿನಿ ಅಂತ ತಿಳ್ಕೊಂಡು ಅವ್ರು ಸೀದಾ ಬಂದು ತೂಗು ಮಂಚದ ಮೇಲೆ ಕೂತು ಜೂಕ್ಲ ಕಟ್ಬಿಡ್ತಾರ. ಕೂತು ಕೂಡ್ಲೇನೆ ಮಲ್ಲಣ್ಣಾರ್ಯರು ಏನಂತಾರ, ನೀನೇ ಏನೋ ಈ ಮಠದ ಸ್ವಾಮಿ ಅಂತ ಹೇಳ್ತಾರ. ಅವಾಗ ಏನಾಗ್ಬೇಕು ಮನುಷ್ಯನ ಪರಿಸ್ಥಿತಿ ಅಲ್ಲಿ ಅವಾಗ. ಮಲ್ಲಣ್ಣಾರ್ಯ ಕ್ರಾಂತಿಕಾರಿ ಪುರುಷ ಅವರು, ಒಬ್ಬೊಬ್ರು ಬರ್ತಿರ್ತಾರೆ ನೋಡ್ರಿ, ರಾಜದ ಪ್ರವೃತ್ತಿ ಇದ್ದವರು. ಅಲ್ಲಿ ಏನ್ ಮಾಡಿದೆ, ಏಕವಚನದಾಗ ಮಾತಾಡ್ಬಿಡ್ತಾರ. ಅವಾಗ ಏನೋ ದೊಡ್ಡ ಗೌರವ ಮರ್ಯಾದೆ ಅಂತ ಹೇಳಿ ಏನ್ ಮನಸ್ಸಿನಾಗ ಏನ್ ಭಾವನೆ ಇಟ್ಕೊಂಡು ಕೂತಿರ್ತಾರ, ಅವ್ರಿಗೊಂದು ದೊಡ್ಡ ಡ್ಯಾಮೇಜ್ ಆಗಿಬಿಡ್ತದ. ಆ ಟೈಮ್ ದುಃಖ ಆಗಿಬಿಡ್ತದ. ಆವಾಗ ನೀನೇ ಏನೋ ಈ ಮಠದ ಸ್ವಾಮಿ ಅಂತ ದರ್ಪದಿಂದ ಕೇಳ್ತಾರ. ಕೇಳಿದಾಗ ಕುಮಾರಸ್ವಾಮಿ ಅವ್ರು ಏನ್ ಹೇಳ್ತಾರ ಅಂತಂದ್ರ ಅವ್ರಿಗೇನು ಸಿಟ್ಟು ಬರೋಂಗಿಲ್ಲ. ಯಾಕಂದ್ರ ಅವ್ರ ಆಲ್ರೆಡಿ ಸ್ವರೂಪ ಜ್ಞಾನಿಗಳಾಗಿರ್ತಾರ. ಅವ್ರು ಯಾವಾಗಕ್ಕೂ ಅವ್ರ ಸಿಟ್ಟಿಗೆ ಬರೋದು ಅಂತದ್ ಏನು ಇರಲ್ಲ. ಅವ್ರೇನ್ ಉತ್ತರ ಕೊಡ್ತಾರ ಅಂತಂದ್ರ, ಹೌದು ನಾನೇ ಈ ಮಠದ ಸ್ವಾಮಿ ಅಂತ ಹೇಳ್ಬೇಕಾಗಿಲ್ಲ, ಅದು ಬಿಟ್ಟು ಏನಂತಾರ ಅವರು, ಹೌದ್ರಿ ಈ ಸಮಾಜದವರು ನನಗ ಹಂಗ ಕರೀತಾರ ನೋಡ್ರಿ ಅಂತಾರ. ಈ ಮಠದ ಸ್ವಾಮಿ ಅಂತೇಳಿ ಈ ಸಮಾಜದವ್ರು ನನಗ್ ಕರಿಲಕತ್ತಾರ ಅಷ್ಟೇ. ಸಮಾಜ ಹಂಗ ನನಗ ಅಂತದ್ರಿ, ಈ ಮಠದ ಸ್ವಾಮಿ ಅಂತೇಳಿ ನಾನೇನ್ ಹಂಗ ಅನ್ಕೊಂಡಿಲ್ರಿ. ನಾನೇ ಈ ಮಠದ ಸ್ವಾಮಿ ಅಂತ ನಾ ಎಂದೂ ಅನ್ಕೊಂಡಿಲ್ರಿ. ಇಂಥ ಸ್ವಾಮಿಯವ್ರು ಎಲ್ಲಾರು ಅದರ ಹಂಗ ಜಗತ್ನಾಗ ಈ ರೀತಿ ಅನ್ನೋರೆಲ್ಲ ನಾ ಈ ಮಠದ ಸ್ವಾಮಿ ಅದೀನಿ ಅಂತ ಹೇಳಿ ಅಂತಾರ. ಅದಿನೇ ಅಲ್ಲ, ಮಂದಿ ಹಿಂಗ ಅಂತಾರ ನಮಗ, ನಾವೇನ ಅಂತವ್ರ ಅಲ್ರಿ ಅಂತೇಳಿ ಅಂತ ನಾ ಅನ್ಕೊಂಡಿಲ್ಲ ಈ ಸ್ವಾಮಿ ಅಂತ ನಾನ್ ಅನ್ಕೊಂಡಿಲ್ಲ ಅಂತ ಅನ್ನಂತ ಸ್ವಾಮಿಯರ್ ಅದರನ್ರಿ ಎಲ್ಲಾರ. ಎಂತ ಪರಿಪೂರ್ಣ ವ್ಯಕ್ತಿತ್ವ ನೋಡ್ರಿ ಅವರು. ಅದಕ್ಕೆ ಮಲ್ಲಣ್ಣಾರ್ಯರು ರೋಮಾಂಚನಗೊಳ್ಳುತ್ತಾರೆ. ಈ ಉತ್ತರ ಕೇಳಿ, ಏನಪ್ಪಾ ಇದು ಎಂತದಲ್ಲ ಉತ್ತರ, ಇದು ಸಮಾಜ ಅಂತದ ಅಂತಾರ, ನಾನ್ ಅನ್ಕೊಂಡಿಲ್ಲ ಅಂತಾರಂತ ಭಾರಿ ಖುಷಿಯಾಗ್ಬಿಡ್ತದ ಅವ್ರಿಗೆ. ಮಲ್ಲಣ್ಣಾರ್ಯರಿಗೆ ಒಂದು ಕ್ಷಣ ಮೂಕ ವಿಸ್ಮಿತರಾಗುತ್ತಾರೆ. ನಾನು ಎಂತೆಂತ ಸ್ವಾಮೀಜಿಗಳನ್ನ, ಗುರುಗಳನ್ನ, ಜಗದ್ಗುರುಗಳನ್ನ ನೋಡಿದ್ದೇನೆ, ಆದರೆ ಇಷ್ಟು ಸರಳವಾದ ಸ್ವಾಮಿಯನ್ನು ನಾನು ಎಲ್ಲಿಯೂ ನೋಡಿಯೇ ಇರಲಿಲ್ಲ. ಇಂಥ ಸ್ವಾಮಿಯನ್ನ ಎಲ್ಲಿ ನೋಡಿಲ್ ಬಿಡಪ್ಪ. ಕುಮಾರಸ್ವಾಮೀಜಿಯ ಪರಿಚಯ ಮಾಡಿಕೊಳ್ಳುವ ವಿಚಾರ ಬಿಟ್ಟು ಬಿಡುತ್ತಾರೆ. ಪರಿಚಯ ಆಯ್ತಲ್ಲ, ಇವನೊಬ್ಬ ಮಹಾತ್ಮನ ಬ್ರಹ್ಮಜ್ಞಾನಿ ಅದೆಲ್ಲ ಗೊತ್ತಾದ್ಮೇಲೆ ಪರಿಚಯ ಆಯ್ತು, ಮತ್ತಿದೇನ್ ಮಾಡ್ತಾರೆ. ಆಯ್ತು ಬಿಡಪ್ಪ, ನೀನ್ ಎಂತ ವ್ಯಕ್ತಿ ಅದಿ, ಎಂತ ಘಟ ಅದಿ ಅಂತೇಳಿ ನನಗೆ ಗೊತ್ತಾಗ್ಬಿಡ್ತು. ಈಗ ಮುಂದೆ ನೀನ್ ಏನ್ ಮಾಡ್ಬೇಕಂತಿ, ಸಮಾಜ ಸೇವೆಯ ಒಂದು ಏನು ಪೀಠಕ್ಕೆ ಬಂದು ಕೂತ್ಬಿಟ್ಟಿದ್ದೀಗ ನೀನು. ನಿನ್ನ ಪಾಡಿಗೆ ನೀನು ಮನೆಯಾಗಿದ್ದೆ ಅಂತಂದ್ರೆ ನಾವು ಏನು ಕೇಳ್ತಿದ್ದಿಲ್ಲ. ಇಂಥ ಒಂದು ಮಠಕ್ಕ, ಒಂದು ಪೀಠಕ್ಕ ಒಂದು ಕುಂತಿದೆ ಅಂದಾಗ ಈ ಸಮಾಜ ಸೇವೆಯ ಬಗ್ಗೆ ಏನು ಚಿಂತನೆ ಅದ ನಿನ್ನ ಬಲ್ಲಿ ಅಂತ ಕೇಳ್ತಾರೆ. ಹಿಂಗೆ ಕೇಳೋರು ಯಾರು ಭಕ್ತರು ಅದರನ್ರಿ ಮಠದಾಗ?
ಮಠಕ್ಕೆ ಹೋಗೋ ಭಕ್ತರಲ್ಲ ಯಾರ ಈ ಸ್ವಾಮಿಯಾಗಿ ಮಠದಿಂದ ದೊಡ್ಡ ಪೀಠಕ್ಕೆ ಕೂತಿರಿ, ಸಮಾಜೋತ್ತರ ಕಾರ್ಯಗಳ ಬಗ್ಗೆ ನಿನ್ ಬಲ್ಲಿ ಏನು ದೃಷ್ಟಿಕೋನ ಅದ, ನಿನ್ ಬಲ್ಲಿ ಏನ್ ಕಾರ್ಯಕ್ರಮಗಳ ಅದಾವತ್ತೇಳಿ ಯಾರು ಪ್ರಶ್ನೆ ಮಾಡಂತ ಭಕ್ತರು ಅದರನ್ರಿ. ಈಗ ಹೋಗಿದ್ದು ಡೊಗ್ಗಿ ಬಿದ್ದದ್ದು ಅಡ್ಡ ಬೀಳ್ಬೇಡ್ರಿ ಮ್ಯಾಲ ಹೇಳ್ರಿ ಅಂತ ತತ್ವ ಹೇಳ್ತದ. ಇವ್ರು ಹೋಗಿ ಅಡ್ಡ ಬೀಳ್ತಿರ್ತಾರೆ. ಬಿದ್ದು ದೇವ್ರನಾಗಿಂದ ರೊಕ್ಕ ಕೊಡೋದು, ನಮಸ್ಕಾರ ಮಾಡೋದು, ಆಶೀರ್ವಾದ ಮಾಡೋದು, ಸೌಕರ್ಯ ಆಗತ್ತೆ ಆಶೀರ್ವಾದ ಮಾಡೋದು, ಇದೇ ಗೂಟಾಟಿಕೆ ನಡೆದದ. ಆ ಸ್ವಾಮೀಜಿಯವರು ಹೆಂಗಿದ್ರು ಸಮಾಜಕ್ಕೆ ಉದ್ಧಾರ ಮಾಡುವಂತ ವ್ಯಕ್ತಿ ಇದ್ಮೇಲೆ ಅವ್ರನ್ನ ತಯಾರು ಮಾಡ್ಬೇಕಾ ಬೇಡ? ಯಾರೇ ಒಬ್ಬರಾದ್ರೂ ಅವ್ರಿಗೆ ಪ್ರಶ್ನೆ ಮಾಡೋರು ಇರ್ಬೇಕಾ ಬೇಡ? ಯಾರಾದ್ರೂ ಪ್ರಶ್ನೆ ಮಾಡೋಂಥವ್ರು ಅದರನ್ರಿ ಭಕ್ತರು? ಏನಿಲ್ಲ, ಬರೀ ನಮಸ್ಕಾರ ಆಶೀರ್ವಾದ ಶಾಲಾ ಹಾರ. ಅವ್ರಿಗೆ ಪ್ರಶ್ನೆ ಮಾಡ್ಬೇಕು, ಅವ್ರಿಗೆ ಜಾಗ್ರ ಮಾಡ್ಬೇಕು. ನಾವ್ ಯಾರು ಅವ್ರಿಗೆ ಕೇಳಿಲ್ಲ ಅಂದ್ರೆ ಅವ್ರಿಗೆ ಏನು ಮಾಡ್ಲಂದ್ರೆ ಸುಮ್ಕುತ್ರೆ ಎಲ್ಲ ನಡೆದ. ನಾವ್ಯಾಕೆ ಏನಾರ ಮಾಡಿ ಹೈರಾಣಾಗಮ್ಮ ಅಂತ ಹೇಳಕ್ಕೆ ಬೆಕ್ಕಿಗೆ ಹಾಲು ಅನ್ನ 3 ಹೊತ್ತು ಚಂದ ಹಾಕಿದ್ಮೇಲೆ ಅದು ಇಲಿನ ಯಾಕೆ ಬೇಟೆ ಆಡ್ತದ? ಕೂತಲ್ಲೇ ಎಲ್ಲ ಸಿಗ್ತದ, ನಾನೇ ಯಾಕೆ ಬೇಟೆ ಆಗ್ಲಿ ಅಂತದ. ಹಂಗ ಯಾವುದೇ ಒಂದು ವ್ಯಕ್ತಿ ಯಾವುದೇ ಒಂದು ಪೀಠದಲ್ಲಿ ಯಾವುದೇ ಒಂದು ಅಧಿಕಾರದಲ್ಲಿ ಇದ್ದಾಗ ಅವರಿಗೆ ಜನರು ಪ್ರತಿಕ್ರಿಯೆ ಉಂಟಾಗುವ ರೀತಿಯಲ್ಲಿ ಅವರಿಗೆ ಕೆಲವೊಂದು ಅವರ ಸಾಮರ್ಥ್ಯಗಳು ಪ್ರಕಟ ಮಾಡುವುದಕ್ಕೆ ಕೆಲವೊಂದು ಸಮಸ್ಯೆಗಳನ್ನು ಒಡ್ಡಬೇಕು. ಅವ್ರ ಮುಂದೆ ಒಡ್ಡಿದಾಗೆ ಅವರ ಸಾಮರ್ಥ್ಯ ಹೊರಗೆ ಬರ್ತದೆ. ಇವ್ರು ಹೆಂಗ್ ಹೇಳ್ತಾರೆ ನೋಡ್ರಿ, ಇವರು ಏನ್ ಸಾಮಾನ್ಯ ಇಲ್ಲ, ಮಲ್ಲನಾರ್ಯರು ಸಮಾಜದ ಬಗ್ಗೆ ಚಿಂತನೆ ಆರಂಭಿಸುತ್ತಾರೆ. ಏನ್ ಹೇಳ್ತಾರ? ಸಮಾಜ ಚಿಂತನೆ ಆರಂಭಿಸಿದಾಗ ಏನೇನು ಚರ್ಚೆಗಳಾಗ್ತಾವಂದ್ರ, ಸಮಾಜ ತುಂಬಾ ಅಜ್ಞಾನದಲ್ಲಿದೆ, ಇದ್ರ ಬಗ್ಗೆ ಚರ್ಚೆ ಮಾಡ್ತಾರ. ಈ ಸಮಾಜದ ಜನರಿಗೆ ಶಿಕ್ಷಣ ಇಲ್ಲ, ಎಜುಕೇಶನ್ ಇಲ್ಲ. ಅವಾಗ ಎಜುಕೇಶನ್ ಅನ್ನೋದೇ ಇದ್ದಿದ್ದಿಲ್ಲ, ಹೊಟ್ಟೆ ತುಂಬಿಸ್ಕೊಳ್ಳೋದೇ ಒಂದು ದೊಡ್ಡ ಸಮಸ್ಯೆ ಆಗಿತ್ತು. ಎಲ್ಲಿ ಶಿಕ್ಷಣ? ಮತ್ತೆ ಅಜ್ಞಾನದಲ್ಲಿ ಮುಳುಗಿ ಹೋಗಿದ್ದಾರೆ. ಏನು ಮಾಡ್ಬೇಕಂತ ಹುಟ್ಟಿ ಬಂದಾರ ಅದನ್ನ ಬಿಟ್ಟು ಬೇರೆ ಏನೋ ಮಾಡ್ಕೊತ ಹೋಗ್ತಾ ಇದ್ದಾರೆ. ಜ್ಞಾನ ಇಲ್ಲ. ಮತ್ತೆ ಲಿಂಗ ವಿಭೂತಿ ರುದ್ರಾಕ್ಷಿ ಎಲ್ಲ ಬಿಟ್ಟಿದ್ದಾರೆ. ಎಲ್ಲ ಬಿಟ್ಟಾರ. ಮಂತ್ರ ಇಲ್ಲ, ಅಷ್ಟಾವರಣಗಳನ್ನೆಲ್ಲ ತ್ಯಾಗ ಮಾಡಿಬಿಟ್ಟಾರ. ಬಸವಣ್ಣನವರು 12ನೇ ಶತಮಾನದಲ್ಲಿ ಮಾಡಿದಂತ ಎಲ್ಲಾ ಕ್ರಾಂತಿಯನ್ನ ಹಾಳುಗೆಡವಿದ್ದಾರೆ. ಇಂಥ ಒಂದು ಕೆಟ್ಟ ಪ್ರಸಂಗ ಇತ್ತು ಹಾನಗಲ್ ಕುಮಾರಸ್ವಾಮೀಜಿಯವರ ಕಾಲದಲ್ಲಿ. ಅಂತ ಜನ ಅದೇನಿದು ಸಮಾಜ ನಾಯಿ ಬಾಲ ಇದ್ದಂಗಂತದ, ನಾಯಿ ಬಾಲ. ಯಾರ ಮಹಾತ್ಮರು ಬಂದಾಗ ಒಂದಿಟ್ಟು ಕೊಳವೆ ಹಾಕಿ ನೆಟ್ಟಿಗೆ ಮಾಡ್ತಾರ. ಅವ್ರು ಆದ ಕೂಡಲೇ ಕೊಳವೆ ತೆಗೆದ ಕ್ಷಣನೇ ಮತ್ತೆ ಡೌನ್ ಆಗಿಬಿಡ್ತದ. ಹಂಗೈದು ನಾಯಿ ಬಾಲ ಬಸವಣ್ಣವ್ರ 12ನೇ ಶತಮಾನದಾಗ ಮಾಡಿದ್ದು 21ನೇ ಶತಮಾನಕ್ಕೆ ಬರೋದ್ರಾಗೆ ಮತ್ತೆ ಬಾಲ ಡೌನ್ ಆಗಿಬಿಟ್ಟದ. ಏನ್ ಮಾಡ್ಬೇಕಿದು? ಕುಮಾರೇಶ್ವರರೇ, ಮತ್ತೆ ಸಮಾಜ ಕಟ್ಟುವ ಕೆಲಸ ಆಗಬೇಕಾಗಿದೆ ಅಂತ ಹೇಳ. ಮಠದಲ್ಲಿ ಕುಳಿತರೆ ಸಮಾಜ ಕಟ್ಟಲಿಕ್ಕಾಗುವುದಿಲ್ಲ. ಮಠ ಬಿಟ್ಟು ಹೊರಗೆ ಬರಬೇಕು. ಎದ್ರ ತಲೆ ಬರ್ಬೇಕು? ಸಮಾಜ ಕಟ್ಟುವುದಕ್ಕ. ಅದಕ್ಕೆ ಕುಮಾರೇಶ್ವರರು ಹೇಳ್ತಾರ, ಮಠ ಬಿಟ್ಟು ಹೊರಗೆ ಬರುತ್ತೇನೆ, ಆದರೆ ಹೊರಗೆ ಬಂದು ಮುಂದೆ ಏನು ಮಾಡೋದು, ಏನ್ ಮಾಡ್ಬೇಕು, ಹೆಂಗ್ ಮಾಡ್ಬೇಕಂತ ಹೇಳಿ ಎಲ್ಲಕ್ಕೂ ಒಂದಿಷ್ಟು ದಾರಿ ಬೇಕಲ್ಲ. ಮಠ ಬಿಟ್ಟು ಹೊರಗೆ ಬರ್ತೀನಿ. ಎಲ್ಲಾ ಮಠಾಧೀಶರು ಹೊರಗೆ ಬರ್ಲಿಕ್ಕೆ ತಯಾರದಾರ್ರಿ. ಅವ್ರು ಏನೆಲ್ಲ ಮಾಡ್ಲಿಕ್ಕೆ ತಯಾರದಾರ. ಮುಂದೆ ಏನ್ ಮಾಡ್ಬೇಕನ್ನೋದು ಗೊತ್ತಾಗ್ತಾ ಇಲ್ಲ. ಅದಕ್ಕೆ ದಿಗ್ದರ್ಶನ ಬೇಕಾಗ್ಯದ. ಅದಕ್ಕೆ ಮಲ್ಲಣ್ಣಾರ್ಯರು ಹೇಳ್ತಾರೆ, ಬಹಳ ದಾರಿಗಳಿವೆ, ಬಹಳಷ್ಟು ಕಾರ್ಯ ಅದಾವ, ಹೋಗೋಣ ಬನ್ನಿ ಅಂತ ಹೇಳಿ ಇಬ್ಬರು ಜೊತೆಯಾಗಿ ಪರಸ್ಪರ ಪ್ರೇರಣೆ ಹೊಂದಿ ಮೊಟ್ಟ ಮೊದಲು ಏನ್ ಮಾಡ್ತಾರೆ? ಅಖಿಲ ಭಾರತ ವೀರಶೈವ ಮಹಾಸಭೆಯನ್ನು ಕಟ್ಟುತ್ತಾರೆ. ಅಖಿಲ ಭಾರತ ವೀರಶೈವ ಮಹಾಸಭೆಯನ್ನು ಕಟ್ಟಿ ಆ ಮಹಾಸಭೆಯಲ್ಲಿ ಚರ್ಚೆಗಳನ್ನ ಮಾಡಿ ಅದರ ಉದ್ದೇಶಗಳನ್ನ ರೂಪಕ್ಕೆ ತರ್ತಾರ. ಏನಂತ? ವೀರಶೈವ ಲಿಂಗಾಯತರನ್ನ ಉಳಿಸಬೇಕು, ಬೆಳೆಸಬೇಕು. ವೀರಶೈವ ಲಿಂಗಾಯತರನ್ನ ಉಳಿಸಬೇಕು, ಬೆಳೆಸಬೇಕು. ಇದು ನಿರ್ಣಯ.
ಯಾರೇ ಮುಂದೆ ಹೋಗ್ಲಕ್ಕತ್ತಂದ್ರ ಕಾಲು ಹಿಡಿದು ಎಳಿಬೇಕಂತೇಳಿ ಅಲ್ಲೇನ್ ನಿರ್ಣಯ ತಗೊಂಡಿಲ್ಲ. ಆದ್ರೆ ಮಾಡ್ತಾ ಇರೋ ಕೆಲಸ ಏನದ ಅಂತಂದ್ರ ಮುಂದೆ ಹೋಗೋರಿಗೆ ಕಾಲು ಹಿಡಿದು ಎಳೆದೇ ಒಂದು ದೊಡ್ಡ ಕೆಲಸ ನಡೆದ. ಇಲ್ಲಿ ಮುಂದೆ ಹೋಗೋರ ಬಗ್ಗೆ ಅಸೂಯೆ ಪಡೋದು ಇದು ಆಗಬಾರದು. ಇಲ್ಲಿ ಹೇಳಿದ ನಿರ್ಣಯ ಏನದ, ಇದು ಶಾಶ್ವತವಾದ ನಿರ್ಣಯ. ಯಾವಾಗ್ಲೂ ಮಾಡಲೇಬೇಕಾದ ಕೆಲಸ. ಯಾರಾದ್ರೂ ಬೆಳಿತಿದ್ರ ಅಂತಂದ್ರ ಅವ್ರನ್ನ ಹಿಂದಕ್ಕೆ ತಪ್ಪಿ ನಾವು ಮುಂದಕ್ಕಾಗಲ್ಲ, ಅವ್ರನ್ನ ಬೆಳಿಲಕ್ ಬೇಡ ಇಂಥವ್ರು. ಮತ್ತೆ ಬಸವಣ್ಣನವರು ಮಾಡಿರುವಂತ ಜಾತಿ ಮತ ಪಂಗಡವಿಲ್ಲದ ಸಮಾಜ ಜನಾಂಗದವರಿಗೆ ಇಲ್ಲಿ ಲಿಂಗವನ್ನು ಕೊಡುವ ಪರಿಕಲ್ಪನೆಯನ್ನು ಬಸವಣ್ಣನವರು ಮಾಡಿದರು. ಅಂತ ಒಂದು ಬಸವಣ್ಣವರು ಏನ್ ಮಾಡಿದ್ರಲ್ಲ ಅಂತದೊಂದು ಪರಿಕಲ್ಪನೆಯನ್ನ ಜನಾಂಗದವರಿಗೆ ಲಿಂಗವನ್ನು ಕೊಡುವ ಇಲ್ಲಿ ಅಂತ ಬರಬಾರದಲ್ಲಿ ಪರಿಕಲ್ಪನೆಯನ್ನು ಮಾಡಿದ್ರಲ್ಲ. ಇಲ್ಲಿ ಲಿಂಗಧಾರಣೆ, ಲಿಂಗಾಯತ ಎಂಬ ಪರಿಕಲ್ಪನೆ, ಯಾರು ಧಾರಣೆ ಮಾಡಬೇಕು, ಅವರಿಂದ ಏನೇನು ಪ್ರಯೋಜನ ಇತ್ಯಾದಿ ಜ್ಞಾನ ಪ್ರಸಾರ ಇದು ಬಹಳ ಮುಖ್ಯ. ಲಿಂಗಧಾರಣೆ ಮಾಡ್ಕೋತಾರ. ಇಲ್ಲಿ ಸಮಸ್ಯೆ ಏನಾಗಿದೆ ಅಂದ್ರೆ ಲಿಂಗಧಾರಣೆ ಮಾಡಿ ತಮ್ಮ ಹತ್ತಿರ ಯಾರ್ಯಾರು ಲಿಂಗಧಾರಣೆ ಮಾಡ್ಕೊಂಡಾರ ಅವರಿಗೆ ಕನಿಷ್ಠ ವಾರಕ್ಕೊಮ್ಮೆ ತಿಂಗಳಿಗೊಮ್ಮೆ ಯಾವಾಗೋ ಒಂದು ಸಮಯ ಕೊಟ್ಟು ಯಾವಾಗರೇ ಬರ್ತಾ ಇರಬೇಕು ಹೋಗ್ತಾ ಇರಬೇಕು ಅಂತೇಳಿ ಅವ್ರ ಜೊತೆಗೆ ಕಮ್ಯುನಿಕೇಶನ್ ಆಗಿದ್ದು ತಾವು ಕೂಡ ಮೇಲಿಂದ ಮೇಲೆ ಆ ಗುರುಗಳ ಕಡೆಯಿಂದ ಲಿಂಗಧಾರಣೆ ಮಾಡಿಸಿಕೊಂಡವರ ಮನೆಗಳಿಗೆ ಹೋಗಿ ಅವರ ಸಾಧನೆಗಳು ಹೇಗೆ ಮಾಡ್ತಾ ಇದ್ದಾರ, ಜೀವ ಶಿವನ ಆಗುವುದು, ಅಂಗಲಿಂಗವಾಗುವುದು, ಶಾಸ್ತ್ರದ ಅಧ್ಯಯನ, ನಾವು ಕಲಿತಂತ ವಿಚಾರಗಳನ್ನ ಪರಸ್ಪರ ಚರ್ಚೆ ಮಾಡೋದು, ಇಂಥವೆಲ್ಲ ಕೆಲಸಗಳು ಏನು ಅವರು ಬಸವಾದಿ ಶರಣರ ಕಾಲದಲ್ಲಿ ಏನು ಸತ್ಸಂಗ ಮಾಡ್ತಿದ್ರು ಹಂಗ ಇದೆಲ್ಲಾನು ಮಾಡಬೇಕು ಅಂತೇಳಿ ಇತ್ಯಾದಿ ಜ್ಞಾನ ಪ್ರಸಾರ ಮಾಡಿ ದೇವೇ ದೇವಾಲಯ ಅವರ ಕಳಿವುಂಟು ಜಂಗಮ ಕಳಿವಿಲ್ಲ ಎಂಬ ಪರಿಕಲ್ಪನೆ ಸಾಕಾರವಾಗಬೇಕು. ದುಶ್ಚಟಗಳನ್ನ ಬಿಡಿಸಬೇಕು. ದುಶ್ಚಟಗಳ ಭಿಕ್ಷೆ ಸದ್ಗುಣಗಳ ದೀಕ್ಷೆ ಎಂಬ ಪರಿಕಲ್ಪನೆ ಹೊತ್ತು ಏನ್ ಮಾಡಿದ್ರು, ಸಮಾಜ ಸುಧಾರಣೆ ಕಾರ್ಯ ಮಾಡುತ್ತಾರೆ. ಪ್ರತಿಯೊಂದು ಮನೆಯೊಳಗ ಮನೆಗೆ ಹೋಗಿ ಆ ಮನೆಯೊಳಗ ದುಶ್ಚಟಗಳು ಏನದವ ಅವು ಬಿಡ್ರಿ ಅಂತೇಳಿ ಅವ್ರಿಗೆ ತಿಳುವಳಿಕೆ ನೀಡುವ ಕೆಲಸ. ಏನೆಲ್ಲ ಆ ಬಿಡಿಸುವುದಕ್ಕೆ ನಾನಾ ರೀತಿಯಾದಷ್ಟ ಏನೇನ್ ತಗೋತಾರ. ಬಸವಾದಿ ಶರಣರಲ್ಲಿ ದುಶ್ಚಟ ಬಿಡೋದಕ್ಕೆ ಏನ್ ಮಾಡಿದ್ರು ಅದೇ ಸ್ಟೆಪ್ಸ್ ಇವರು ತಗೋತಾರ. ಹೋಗಿ ಏನದ ಈಗ ದುಶ್ಚಟ ಬಿಡಿಸಂತ ಸ್ವಾಮೀಜಿಗಳು ಇಲ್ಲದ ಕಾರಣ ಏನಾಗ್ಯದಪ್ಪ ಅಂತಂದ್ರೆ ಮನಿ ಒಳಗ ಕುಡುಕರ ಸಂಖ್ಯೆ ಜಾಸ್ತಿ ಆಗ್ಯದ, ತಂಬಾಕು ತಿನ್ನೋರ ಸಂಖ್ಯೆ ಜಾಸ್ತಿ ಆಗ್ಯದ. ತಮ್ಮ ಆರೋಗ್ಯ ಹಾಳು ಮಾಡ್ಕೊಳ್ಳೋದಲ್ಲೇ ತಮ್ಮಗೆ ಹುಟ್ಟಿದ ಮಕ್ಕಳು, ತಮ್ಮನ್ನು ನಂಬಿ ಬಂದ ಹೆಂಡರದ ಸಂಸಾರ ಹೀನ ಸ್ಥಿತಿಗೆ ಹೋಗ್ಲಕ್ಕತ್ತದ. ಸಮಾಜದೊಳಗ ಎಷ್ಟು ಮಂದಿ ವಿಧವೆಯರಾಗ್ಯಾರ ಈ ಕುಡಿತದ ದಾಸತ್ವಕ್ಕಾಗಿ. ಇದು ಮನೆಯಲ್ಲಿ ನಡೀತಾ ಇದೆ. ಇವೆಲ್ಲಾನು ಬಿಡಿಸಂತ ಕೆಲಸ ಮಠದ ಹೊರಗೆ ಬಂದು ಅವರು ಆ ಕೆಲಸ ಮನೆಗೆ ಹೋಗಿ ಹಿಂಗ್ ಬರ್ಲಕತ್ತಾರ ಅಂತ ಹೇಳಿ ಒಂದಿಷ್ಟು 4 ಜನರಿಗೆ ಹೇಳಿ ಸ್ವಾಮಿ ಬರ್ಲಕತ್ತಾರ ಮನೆ ಒಳಗೆ ಕೊರ್ಕೋರಿ, ಇಲ್ಲಾಂದ್ರೆ ಸುತ್ತಮುತ್ತ ಯಾವುದೋ ಒಂದು 4 ಮನೆಗಳು ಕೂಡಿ ಕುಂತು ಮಾತನಾಡುವಂತ ಒಂದು ಜಾಗಗಳು ಫಿಕ್ಸ್ ಮಾಡ್ಕೊಂಡು ಹೋಗಿ ಆ ಕೆಲಸಗಳನ್ನ ಮಾಡಬೇಕು. ಜನರಿಗೆ ಜ್ಞಾನ ಕೊಡುವಂತ ಕೆಲಸ ಮಾಡಬೇಕು. ಇವೆಲ್ಲ ಕೆಲಸಗಳು ಇವರು ಆರಂಭದಲ್ಲಿ ಮಾಡಿದ್ರು. ಮೊದಲು ಏನ್ ಮಾಡ್ತಿದ್ರು ಬಸವಾದಿ ಶರಣರು, ಅವರು 1,96,000 ಜಂಗಮರನ್ನ ಎದಕ್ಕೆ ಇಟ್ಕೊಂಡಿದ್ರು ಅಂತಂದ್ರ ಎಂತೆಂತ ಕೆಲಸ ಮಾಡ್ತಿದ್ರು ಅವ್ರು ಅಂತಂದ್ರ ಸಮಾಜೋದ್ಧಾರದಲ್ಲಿ ಫಸ್ಟ್ ದುಶ್ಚಟಗಳು ಬಿಡಿಸೋ ಕೆಲಸ. ಆ ದುಶ್ಚಟಗಳು ಬಿಟ್ಟರೆ ಮೊದಲು ಅವ್ರು ತಿಂದನ್ನ ಮೈಗೆ ಹತ್ತದ, ಮನಸ್ಸು ಚೆನ್ನಾಗಿರ್ತದ, ಆರೋಗ್ಯ ಚೆನ್ನಾಗಿರ್ತದ. ಆಮೇಲೆ ಮುಂದಿನ ಕೆಲಸ ಹೊಲಸು ಚಟ ಇತ್ತು ಅಂತಂದ್ರೆ ರೊಕ್ಕನೂ ಹಾಳ, ತಿಂದ ಅನ್ನನೂ ಹಾಳ, ಅವ್ರ ಜೀವನ ಹಾಳ, ಎಲ್ಲಾನು ಹಾಳ. ಅದಕ್ಕೆ ಮೊದಲು ಏನ್ ಮಾಡ್ತಿದ್ರು, 1 ದಿವಸ 2 ದಿವಸ 3 ದಿವಸ ಅವ್ರ ಮನೆಗೆ ಓದ್ತಿದ್ರು ಕಂಟಿನ್ಯೂ ಆಗಿ. ಏನಪ್ಪಾ ಬಿಟ್ಟಿದ್ಯಾ, ಮತ್ತಿವತ್ತು ಅದೇ ಮಾಡಿದ್ಯಾ,
ಈ ಚಟ ಒಳ್ಳೇದಲ್ಲ ಅಂತ ಹೇಳಿದ್ದೆ ನಿನ್ನೆ, ಇವತ್ತು ಬಿದ್ದೆ ಮತ್ತೆ ಅದೇ ಮಾಡ್ಲಕ್ ಹೋಗಿದ್ದೆ. ಅವಾಗ ಮನೆಯವರು ಅವರು ಕೂಡಿ ಹೇಳ್ಬಿಡ್ತೀರಿ, ಅವ ಏನ್ ಬಿಡ್ತಾನ್ರಿ 3 ದಿನ ಹೇಳಕ್ ಬಿಟ್ಟು 30 ವರ್ಷ ಹೇಳಿದ್ರು ಬಿಡಂಗಿಲ್ಲ ಅವರು ಅಂತವ್ರದ ಇವ್ರು ನಮ್ಮ ಮನ್ಯಾಗ ಅಂದ ಕೂಡ್ಲೇನೆ ಅವಾಗ ಆ 3 ದಿವಸ ಹೋಗಿ ಸತ್ಸಂಗ ಮಾಡಿ ಜ್ಞಾನ ಹೇಳಂತ ಗುರುವಿನ ವಾಪಸ್ ಕರ್ಕೊತಿದ್ರು. ಕರೆಸಿ ಏನ್ ಮಾಡ್ತಿದ್ರು, ಆ ಮನೆ ಒಳಗೆ ತೆಕ್ಕೆ ಕಾಯಕದ ಸ್ವಾಮಿ ಅಂತ ಇರ್ತಿದ್ರು, ಆ ಜಂಗಮರಿಗೆ ಕಳಿಸ್ತಿದ್ರು. ಅವ್ರದ್ದೇನಪ್ಪ ಅಂದ್ರ ಅವಾಗ ಮನಿ ಒಳಗ ಕಂಬಗಳಿರ್ತಿದ್ದು, ಆ ಕಂಬಕ್ಕ ತೆಕ್ಕಿ ಹಾಕೊಂಡು ನಿಂತು ಬಿಡ್ತಿದ್ದ ಸ್ವಾಮಿ. ಮನಿ ಒಳಗ ಒಂದ್ ಯಾವ್ದಾರ ಕಂಬಕ್ಕೆ ಹೋಗಿ ಹಿಡ್ಕೊಂಡು ನಿಂತು ಬಿಡ್ತಿದ್ದ ನಡುಮನ್ಯಾಗ. ಫಸ್ಟ್ ದಿವಸ ಊಟ ನೀರ ಎಲ್ಲ ಮಾಡ್ತಿದ್ದ, ಸೆಕೆಂಡ್ ದಿವಸ ಊಟ ತ್ಯಾಗ ಮಾಡಿಬಿಡ್ತಿದ್ದ, 3ನೇ ದಿವಸ ಊಟ ನೀರ ಎಲ್ಲ ತ್ಯಾಗ ಮಾಡಿಬಿಡ್ತಿದ್ದ ಸ್ವಾಮಿ. ಜಿದ್ದಿಗೆ ಬಿದ್ದು ಬಿಡ್ತಿದ್ದ. 3ನೇ ದಿವಸ ಊಟ ನೀರ ಎಲ್ಲ ಬಿಟ್ಟು 24 ತಾಸು ನಿಂತು, ನೀನು ಈ ಚಟ ಬಿಡ ತನಕ ನಾನು ಮಾತ್ರ ನಿನ್ನ ಬಿಡಂಗಿಲ್ಲ, ನೀನು ಅಂತೇಳಿ ಬಿಡಬೇಕು, ನನಗೆ ಶರಣಾಗತ ಆಗ್ಬೇಕು, ಕೆಟ್ಟ ಚಟ ಬಿಡಬೇಕು ಅಂತೇಳಿ ಈ ರೀತಿ ಜಿದ್ದಿಗೆ ಬೀಳ್ತಿದ್ದ ಜಂಗಮ. ಆ ಇವನಿಗೆ ಭಕ್ತನ ಉದ್ಧಾರಕ್ಕಾಗಿ. ಮುಂದೆ ತೆಕ್ಕೆ ಕಾಯಕ್ಕಾದ ಸ್ವಾಮಿ ಮತ್ತಿನ್ನೇನು ಉಪಾಸಿನ ತಾಯ್ತನತ್ತು ಬಸವಣ್ಣವ್ರು ಮಾತ್ರ ಅವನಿಗೆ ಒಳ್ಳೆ ಕರೆಸ್ತಿದ್ರು. ಕರೆಸಿ ಏನ್ ಮಾಡ್ತಿದ್ರು, ತಾನೇ ಒಂದು ಸಾರಿ ಹೋಗಿ, ನೋಡಪ್ಪ ನೀನ್ ಹಿಂಗದಿ, ಈಗ 6 ದಿವಸ ಆಯ್ತು ನಿಂದು ಮರ್ಯಾದೆ ಕಾಯ್ಲಕತ್ತೀವಿ, ಒಳಗೆ ನಿನಗೆ 3 ದಿವಸ ಆಯ್ತು ತಿಳಿಸಿ ಹೇಳಿವಿ, ಮತ್ತು 3 ದಿವಸ ತೆಕ್ಕೆ ಕಾಯಕ ಮಾಡಿದ ಜಂಗಮನಿಂದ ನಿನಗ ಜಿದ್ದು ಮಾಡಿ ನಿನ್ನ ಬಿಡಿಸ್ಬೇಕಂತೇಳಿ ಛಲ ಹೊಂದ್ಯಾನ, ಅದಕ್ಕೂ ನೀನು ಮಾತು ಕೇಳಲಾಗಿದೀಯ ಅಂತಂದ್ರೆ ನಿನಗೆ ಮನಿ ಒಳಗ ಮರ್ಯಾದೆ ಅಂತ ಹೇಳಿದ್ರೆ ಕೇಳಂತ ಆಸಾಮಿ ಅಲ್ಲ ನೀನು, ಇನ್ನು ಮುಂದೆ ನೀನು ಮರ್ಯಾದೆ ಬೈಲಿಗೆ ಹಾಕ್ತೀವಿ ಬಾ, ನಿನ್ ದುಶ್ಚಟ ಏನದ ಮಾಡಕತ್ತಿ ಬಾ ಮಗನೇ ಅಂತೇಳಿ ಬಸವಣ್ಣವ್ರು ಏನ್ ಮಾಡ್ತಿದ್ರು, ಮುಳ್ಳಾವಿಗೆ ಕಾಯಕದ ಒಂದು ಜಂಗಮರನ್ನ ಕಾಲು ಕೆಳಗ ಮಳಿ ಮೇಲೆ ನಿಂದಿರ್ತಾರೆ. ಈಗನು ನಿಂತಿರ್ತಾರೆ ನೋಡ್ರಿ. ಈಗ ನಿಂದ್ರವ್ರು ಏನ್ ದುಶ್ಚಟ ಬಿಡಿಸೋದಕ್ಕಲ್ಲ, ಹೊಟ್ಟೆ ತನ್ನ ಹೊಟ್ಟೆಗೆ ಬೇಡಿಯುವುದಕ್ಕಾಗಿ ನಿಲ್ಲುವವನು ವಿಕಾರಿ, ಸಮಾಜ ಉದ್ಧಾರಕ್ಕಾಗಿ ನಿಲ್ಲುವವನು ಜಂಗಮ. ನನಗೆ ಜಗ್ಗಿ ರೊಕ್ಕ ಹಾಕ್ರಿ ಅಂತ ಹೇಳಿ ಮುಳ್ಳಾವಿಗೆ ಮೇಲೆ ಒಂದು ಜಾಂಕಿ ಹಿಡ್ಕೊಂಡು ನಿಂತನು ಅಂತಂದ್ರೆ ನೀನು ಉದ್ದೇಶ ಏನಂತ ಕೇಳ್ಬೇಕು ಅವನಿಗೆ. ಸಮಾಜದ ಉದ್ಧಾರದ ವಿಚಾರ ಬಂತು ಅಂತಂದ್ರೆ ಅವನಿಗೆ ಗೌರವಿಸ್ರಿ, ಅವನಿಗೆ ಬೇಕಾದ ಕೊಡ್ರಿ, ಅವನು ಉದ್ಧಾರದ ಗುಣ ಇರ್ಬೇಕು ಅವನು ಬರ್ಲಿ. ನಾನು 3 ಹೊತ್ತು ಆಯ್ತು ಊಟ ಮಾಡಿಲ್ಲ, 8 ದಿವಸ ಆಯ್ತು ನನಗೆ ಬಟ್ಟೆ ಇಲ್ಲ, ಹೆಂಡ್ರ ಮಕ್ಕಳು ಉಪವಾಸ ಅದರ, ನಮ್ ಬಹಳ ಕಷ್ಟ ಆಗ್ಯದ, ಅದಕ್ಕೆ ನಿಂತೀವಿ ಅಂತೇಳಿ ನಿಂತರ ಅಂತಂದ್ರ ಎಲ್ಲೆಡೆ ಹೋಗಿ ದುಡ್ಕೊಂಡು ತಿನ್ನು, ಇಲ್ಲಾಂದ್ರೆ ಹಂಗೆ ಮಳೆ ಮೇಲೆ ನಿಂತು ಸಾಯಂತ ಬಿಡ್ಬೇಕು ಅವನಿಗೆ. ಭಿಕ್ಷೆ ಬೇಡೋದಕ್ಕಿಲ್ಲ, ಭಿಕ್ಷೆ ಇರೋದು ಸಮಾಜ ಉದ್ಧಾರಕ್ಕಾಗಿ, ತನ್ನ ಹೊಟ್ಟೆಗಾಗಿ ಬೇಡುವುದು ಭಿಕ್ಷೆ. ಅದು ಜಂಗಮನ ಕೆಲಸ ಅಲ್ಲವೇ ಅಲ್ಲ, ಅದು ವಿಕಾರಿತನ, ಅದು ಮಾಡಬಾರ್ದು. ತನ್ನ ಹೊಟ್ಟೆಗೆ ತಾನು ದುಡಿದು ಕಳಿಸ್ಬೇಕು. ಸಮಾಜ ಉದ್ಧಾರಕ್ಕೆ ಏನ್ ಮಾಡ್ತೀವಿ ಅವಾಗ ಅವರು ನೀ ಮಾಡಿದ ಕಾಯಕಕ್ಕೆ ಏನ್ ಕೊಡ್ತಾರೋ ಅದು ಪ್ರತಿಫಲ ಅಷ್ಟೇ ಹೊರತು ಅದನ್ನ ತಂದು ನನ್ನ ಹೊಟ್ಟೆಗೆ ನನ್ನ ಹೆಂಡ್ರ ಮಕ್ಕಳಿಗೆ ಸಾಕೋದಕ್ಕೆ ಭಿಕ್ಷೆ ಅಲ್ಲವೇ ಅಲ್ಲ. ಭಿಕ್ಷೆ ತಾನೇ ಅರ್ಥ ಬೇರೆ ಅದ. ಅಲ್ಲಿ ಏನಾಯ್ತು, ಮನಿ ಹೊರಗ ಮುಳ್ಳಾಗಿ ಜಂಗಮ ಅವನು ಕೂಡ ಫಸ್ಟ್ ದಿವಸ ಊಟ ನೀರ ಎಲ್ಲ ಕುಡಿತಾನ, 2ನೇ ದಿವಸ ಊಟ ಬಿಡ್ತಾನ, 3ನೇ ದಿವಸ ಊಟ ನೀರ ಎಲ್ಲ ಬಿಡ್ತಾನ. ಅಷ್ಟೆಲ್ಲ ಆದ್ಮೇಲೂ 8-9 ದಿವಸ ಆದ್ಮೇಲೂ ಅವ್ರ ಮಾತು ಕೇಳಲಿಲ್ಲ ಅಂತಂದ್ರೆ ಏನ್ ಮಾಡ್ತಾನ, ಅವರಿಗೆ ಸಮಾಜದಿಂದ ಬಹಿಷ್ಕಾರ, ಹೊರಗಡೆ. ಅವ್ರ ಸಂಗಟ ಯಾರು ಮಾತಾಡಂಗಿಲ್ಲ, ಅವ್ರಿಗೆ ಯಾರು ನೀರು ಕೊಡಂಗಿಲ್ಲ, ಅವ್ರಿಗೆ ಯಾರು ಕಿರಾಣಿ ಮಾಲ್ ಕೊಡಂಗಿಲ್ಲ, ಹಾಲು ಕೈಪಲ್ಯ ಏನ್ ಬೇಕೋ ಏನೋ ವಿನಿಮಯ ಇಲ್ಲ, ಅವ್ರ ಸಂಗಟ ಎಲ್ಲ ಬ್ಲಾಕ್. ಅದೇನ್ ಮಾಡ್ತಿದ್ರಲ್ಲ ಕರೋನಾ ಟೈಮ್ನೊಳಗೆ ಏನ್ ಮಾಡ್ತಿದ್ರಿ, ಕರೋನಾದಾಗ ಬಂದ್ ಮಾಡ್ತಿದ್ರಲ್ಲ ಮನೆಯಾಗ ಎಲ್ಲಿದಲ್ಲಿ, ಅದಕ್ಕೇನಂತಿದ್ರಲ್ಲ ಲಾಕ್ಡೌನ್ ಮಾಡಿಬಿಡ್ತಿದ್ರ ಅವ್ರಿಗೆ. ಅದಕ್ಕೆ ಹಕ್ಕ ಮಾಡಿ ಅಂತ ಕಲ್ಯಾಣ ಎಂಬುದು ಯಾರಿಗೂ ಹೋಗಲು ಬಾರದು. ಯಾರು ಬೇಕವ್ರು ಓಕೆ ಕಲ್ಯಾಣದಾಗ ಹೆಂಗ್ ಬೇಕಂಗೆ ಇರ್ತೀನಿ ಅಂದ್ರೆ ಇಲ್ಲ, ಆ ಕಲ್ಯಾಣದೊಳಗೆ ಅಂತದೊಂದು ವ್ಯವಸ್ಥೆ ಇಟ್ಕೊಂಡಿರ್ತಾರ. ದುಶ್ಚಟಗಳು ಇರ್ಲಾರ್ದಂಗ ಎಲ್ಲರೂ ಚೆನ್ನಾಗಿ ದುಡಿದು ತಿಂದು ಸುಖಿಯಾಗಿರ್ಬೇಕು, ಜ್ಞಾನಿಗಳಾಗಿರ್ಬೇಕು, ಭಕ್ತಿ ಕರ್ಮ ಎಲ್ಲ ಮಾಡ್ಬೇಕು, ಸತ್ಸಂಗ ಮಾಡ್ಬೇಕು, ಎಲ್ಲ ಮಾಡ್ಬೇಕು, ಎಲ್ಲದಕ್ಕೂ ಮಹತ್ವ ಕೊಟ್ಟಿರ್ತಾರ. ಅಂತ ಒಂದು ಸಮೃದ್ಧಿ ಕಾಲ. ಆ ರೀತಿ ಮಾಡಿದ್ಮೇಲೆ ಮುಂದೆ ಅವ್ರಿಗೆ ಬಹಿಷ್ಕಾರ ಹಾಕಿದ ಮೇಲೆ
ಅವರು ಬಸವಣ್ಣನವರಿಗೆ ಸರೆಂಡರ್ ಆಗ್ತಿದ್ರು. ಹೋಗಿ ಎಲ್ಲಿ ಹೋಗಮ್ಮ, ನಾವು ನಮ್ಮ ಹೊಲ ಮನಿ ಎಲ್ಲ ಇಲ್ಲೇ ಅದಾವ, ನಮ್ಮ ಹೊಲಕ್ಕೆ ಯಾರು ಕೆಲಸ ಬರಲ್ಲ, ನಾವು ಓದ್ತೀವಿ ಅಂದ್ರೆ ಯಾರು ಕರ್ಕೊಳ್ಳಲ್ಲ, ಮಾತಾಡ್ಸಲ್ಲ, ಏನ್ ಮಾಡಬೇಕು, ಇನ್ನು ಮುಂದೆ ನಾನು ಇಂಥ ಸುಚ್ಚಟ ಮಾಡಂಗಿಲ್ಲ ಅಂತೇಳಿ ಹೇಳಿದ ಮೇಲೆ ಬಸವಣ್ಣವರು ಏನ್ ಮಾಡ್ತಿದ್ರು ಅಂದ್ರೆ ಅವ್ರ ಮನೆ ಕೀಲಿ ಹಾಕಿಸ್ಬಿಡ್ತಿದ್ರು. ನಿನ್ನ ಮನೆ ಕೀಲಿ ಹಾಕು, ನಿನ್ನ ಮನೆಯಾಗಿದ್ದೆ ಅಂದ್ರೆ ಮಾತಾಡಿ ದಂಡ ಮಾಡ್ತಿದ್ವಿ, ನೀವ್ ಒಳ್ಳೆ ಮನೆಗೆ ಹೋಗೋಣ, ನೀ ಏನ್ ಮಾಡ್ಬೇಕು, ಇಲ್ಲೇ ಇರ್ಬೇಕು, ನನ್ನ ಬಗಲಿಗೆ ಇರ್ಬೇಕು, 1,96,000 ಜಂಗಮರಿಗೆ ಸೇವೆ ಮಾಡೋದಕ್ಕ ಇಲ್ಲಿ ಕಟ್ಟಿಗೆ ತರೋದು, ಅಡಿಗೆ ಮಾಡೋದು, ಮತ್ತಿನ್ನೇನೇನೋ ಕೆಲಸಗಳಿರ್ತಾವಲ್ಲ, ಈ ಕೆಲಸದಾಗ ಜಂಗಮರ ಸೇವೆ ಮಾಡ್ಕೊಂಡು ಬಿದ್ದಿರು ಮಗನೇ ಅಂತ ಅವನಿಗೆ ಹಾಕ್ತಿದ್ರು. ದುಶ್ಚಟದವನಿಗೆ ಚಟ ಹೆಂಗ್ ಬಿಡಿಸ್ಬೇಕು, ಅದೇ ನಶಾ ಮುಕ್ತಿ ಕೇಂದ್ರ ಅದು ಇದು ಮಾಡಿ ಎಲ್ಲರೂ ರೊಕ್ಕ ಹೊಡ್ಲಿಕ್ಕತ್ತಾರ. ಏನಿಲ್ಲ, ಮಠದಾಗ ಹೋಗಿ ಇದ್ದು ಬಿಟ್ರೆ ಸಾಕಪ್ಪ, ಒಬ್ಬ ಸ್ವಾಮೀಜಿ ಹತ್ರ ಹೋಗಿ ಸೇವೆ ಮಾಡ್ಕೊತಿದ್ರೆ ಸಾಕು, ನಶಾ ಮುಕ್ತಿ ತಾನೇ ಆಗ್ಬಿಡ್ತು. ಒಳ್ಳೆ ಜನರ ಮಧ್ಯೆ ಇದ್ರೆ ಬಿಟ್ಟು ಹೋಗ್ಬಿಡ್ತು. ಒಳ್ಳೆ ಸಜ್ಜನರ ಸಂಘನೇ ದುಶ್ಚಟ ಬಿಡಿಸೋದಕ್ಕೆ ಒಳ್ಳೆ ಒಂದು ಔಷಧಿ ಅದು ಸಜ್ಜನರ ಸಂಘ. ಅದನ್ನು ಬಿಟ್ರೆ ಕೆಟ್ಟ ಜನರ ಸಂಘಕ್ಕೆ ಹೋದ್ರೆ ದುಶ್ಚಟ ಮಾಡೋದಕ್ಕೆ ಅವಕಾಶ ಅಷ್ಟೇ. ಅದೇನು ಸರಳವಾಗಿದ್ದಕ್ಕೆ ಅದನ್ನು ಭಾರಿ ದೊಡ್ಡ ಕಾಂಪ್ಲಿಕೇಶನ್ ಮಾಡಿ ದೊಡ್ಡದೊಂದು ಸಂಸ್ಥೆ ಕಟ್ಕೊಂಡು ಅದಕ್ಕೊಂದು ದೊಡ್ಡದೊಂದು ಏನೋ ಏನು ಬೇಕಾಗಿತ್ತು. 4 ಮಂದಿ ಒಳ್ಳೆ ಜನರ ಸಹವಾಸದಾಗಿದ್ದರೆ ಸಾಕು, ಎಲ್ಲ ಚಟ ತಾನೇ ಬಿಟ್ಟು ಹೋಗ್ಬೋದು. ಬಿಡ್ಬೇಕಂತ ಮೊದಲು ಅವನ ಮನಸ್ಸಿನಾಗ ಬರ್ಬೇಕು, ಒಂದು ಅವನ ಒಳ್ಳೆ ಜನರ ಮಧ್ಯೆ ಬರ್ಬೇಕು, ಅಂದಾಗ ತಾನೆ ಎಲ್ಲ ಚಟ ಹೋಗ್ಬೇಕು. ಹೀಗಾಗಿ ದುಶ್ಚಟ ಬಿಡಿಸಿದ ಮೇಲೆ ಅವ್ರೇನು ಎಂದೋ ಯಾರಿಗೋ ಕರುಣೆ ಬಂದು ಅವನು ತನ್ನ ಮನೆಗೆ ಹೋಗಿ ಬಿಡ್ರಿ ಅಂತೇಳಿ ಇವ್ರೇನು 770 ಶರಣರ ಪೈಕಿ ಯಾರ ಕಣ್ಣಾಗೋ ಒಂದ್ ರೀತಿ ಅವನ ಬಗ್ಗೆ ಕರುಣೆ ಉಂಟಾಯ್ತು ಅಂದರ ಆವಾಗ ಬಸವಣ್ಣವ್ರಲಿಂದ ಪರ್ಮಿಷನ್ ತಗೊಂಡು ವಾಪಸ್ ತನ್ನ ಮನೆಗೆ ಓದ್ತಿದ್ನ ಅಂತ. 10 ವರ್ಷ ಆ ಕಡೆ ಜಂಗಮರ ಸೇವೆ, ಹೊರಗೆ ಹೋಗಂಗಿಲ್ಲ, ಅಲ್ಲೇ ಮಾಡ್ಬೇಕು, ದನ ಕಾಯೋದು, ಕರ ಬಿಟ್ಕೊಳ್ಳೋದು, ಹೆಳ್ಳೆ ಕಸ ಮಾಡೋದು, ಅದೇ ಮಾಡ್ಕೊತ ಬಿದ್ದಿರ್ಬೇಕು. ಅವ್ನು ಕಲ್ಯಾಣದಾಗ ಇರ್ಬೇಕಾದ್ರೆ ಹಂಗಿರ್ಬೇಕು, ಕಲ್ಯಾಣದಿಂದ ಹೊರಗೆ ಹೋಗಿ ನೀ ಏನು ಹಾಳಾಗಿ ಹೋಗ, ಕಲ್ಯಾಣದಾಗ ಇರ್ಬೇಕಾದ್ರೆ ಹೆಂಗಿರ್ಬೇಕಂತ ಇಟ್ಟಿದ್ರು ಅವ್ರು ರೂಲ್ಸ್. ಆಗ ದುಶ್ಚಟಗಳನ್ನ ಬಿಡಿಸುವಂತ ಕೆಲಸಗಳು ಏನಾಗಬೇಕು, ಈಗಲೂ ಮಾಡಬೇಕು ಅಂತೇಳಿ ಅದೇ ರೀತಿ ಆಂಗಲ್ ಕುಮಾರಸ್ವಾಮಿಗಳ ಕಾಲದಲ್ಲೂ ಅದನ್ನೇ ಪ್ರಾಕ್ಟೀಸ್ ಮಾಡಿದರು, ಮಾಡಿ ಸಮಾಜ ಉದ್ಧಾರ ಮಾಡಿದರು. ದುಶ್ಚಟಗಳ ದೀಕ್ಷೆ, ಸದ್ಗುಣಗಳ ದೀಕ್ಷೆ, ಅದೇ ಅವರ ಫಾರ್ಮುಲಾ. ಇದೆಲ್ಲಕ್ಕಿಂತ ಮುಖ್ಯವಾಗಿ ಹೇಳಬೇಕೆಂದರೆ 12ನೇ ಶತಮಾನದ ವಚನ ಸಾಹಿತ್ಯವನ್ನ ಉಳಿಸುವುದಕ್ಕೆ ಮೂಲ ಕಾರಣೀಭೂತರು ಆಂಗಲ್ ಕುಮಾರಸ್ವಾಮೀಜಿಯವರು. ಅದನ್ನು ಉಳಿಸೋದಕ್ಕೆ ಬಹಳ ಪ್ರಯತ್ನ ಮಾಡ್ತಾರೆ. ವಚನ ಸಾಹಿತ್ಯವನ್ನ ಉಳಿಸುವುದಕ್ಕೆ ಮೂಲ ಕಾರಣೀಭೂತರು ಹೋಗು ಹಳಕಟ್ಟಿಯವರಾದರೆ ಅವರಿಗೆ ಧನ ಸಹಾಯ ಮಾಡಿದರು ಆಂಗಲ್ ಕುಮಾರಸ್ವಾಮಿಗಳು. ಹೋಗು ಹಳಕಟ್ಟಿ ಅವರ ಹತ್ರ ದುಡ್ಡಿನ ಸಮಸ್ಯೆ ಇತ್ತು. ಅದಕ್ಕೆ ಇವರು ಆಂಗಲ್ ಕುಮಾರಸ್ವಾಮಿಗಳು ಏನ್ ಮಾಡಿದ್ರು, ಇವರು ದುಡ್ಡಿನ ಒಂದು ಅನುಕೂಲವನ್ನು ಮಾಡಿದ್ರು ಹಳಕಟ್ಟಿ ಅವರಿಗೆ. ಹೀಗಾಗಿ ಮಾಡಿ ಏನ್ ಮಾಡಿದ್ರು, ಪ್ರಿಂಟಿಂಗ್ ಪ್ರೆಸ್ ಹಾಕಲು ಸಹಾಯ ಮಾಡಿದರು. ಪ್ರಿಂಟಿಂಗ್ ಪ್ರೆಸ್ ಹಾಕಕ್ಕೆ ಸಹಾಯ ಮಾಡಿದ್ರು. ಇವರು ಏನ್ ಮಾಡಿರ್ತಾರಪ್ಪ ಅಂದ್ರೆ, ಹೋಗು ಹಳಕಟ್ಟಿ ಅವರು ಮನೆಯಲ್ಲಿ ವಚನ ಸಾಹಿತ್ಯ ಎಲ್ಲೆಲ್ಲೋ ಅವು ಚದರಿ ಹೋಗಿರ್ತಾವ. ಆ ವಚನ ಸಾಹಿತ್ಯ ಕಲ್ಯಾಣ ಕ್ರಾಂತಿಯ ಸಮಯದಲ್ಲಿ ಎಲ್ಲೆಲ್ಲದವ ಅವೆಲ್ಲ ತಂದು ರಾಶಿಗಟ್ಲೆ ವಚನ ಸಾಹಿತ್ಯವನ್ನ ತಂದು ತಮ್ಮ ಹತ್ರ ಸಂಗ್ರಹ ಮಾಡಿಕೊಂಡು ಅದನ್ನ ಹೊತ್ಕೊಂಡು ಹೋಗಿ ಮೈಸೂರಾಗ ಒಂದು ಪ್ರೆಸ್ಸಿಗೆ ಕೊಡ್ತಾರೆ, ಇವೆಲ್ಲ ಪ್ರಿಂಟ್ ಮಾಡಬೇಕು ಅಂತ ಹೇಳಿ. ಆವಾಗ ಅವರು ಕ್ರಿಶ್ಚಿಯನ್ ಗೌರ್ಮೆಂಟ್ ಅವರು, ಫಾರಿನರ್ಸ್, ಬ್ರಿಟಿಷರ್ ಗೌರ್ಮೆಂಟ್ ಅವರು ನಾವು ಇಲ್ಲಿ ಬೈಬಲ್ ಪ್ರಚಾರ ಮಾಡ್ಲಕ್ ಬಂದೀವಿ, ಈ ವಚನ ಸಾಹಿತ್ಯ ನಮ್ಮ ಬೈಬಲ್ಗಿಂತ ಬಹಳ ಶ್ರೇಷ್ಠ ಇರ್ತದ, ಇದು ಅಕಸ್ಮಾತ್ ಇದನ್ನು ನಾವೇನಾರು ಪ್ರಿಂಟ್ ಮಾಡಿ ಕೊಟ್ಟೆವು ಅಂತಂದ್ರೆ ನಮ್ಮ ಬೈಬಲ್ ಯಾರು ಓದ್ತಾರ? ಅದ್ರ ಸಲುವಾಗಿ ಈ ಗಂಟನ್ನ ಎಲ್ಲರೇ ಒಯ್ದು ಬಿಸಾಕ್ಬಿಡಮ್ಮ ಅಂತೇಳಿ ಎಲ್ಲೋ ಹಿಂದಕ್ಕೆ ಒಯ್ದು ಒಗೆದು ಬಿಡ್ತಾರೆ. ವಚನ ಸಾಹಿತ್ಯ ಹಳಕಟ್ಟಿ ಅವರು ಸಂಗ್ರಹ ಮಾಡಿದ ವಚನ ಸಾಹಿತ್ಯ ಕಷ್ಟಪಟ್ಟು ಯಾರ್ಯಾರ ಮನೆಯೊಳಗ ಗೋಡೆಗೊಳಗ ಇಟ್ಟು ಕಟ್ಟಿದ್ರಂತ, ಯಾರ್ಯಾರು ಬಂದು ಅದನ್ನ ಸಾಹಿತ್ಯ ನಾಶ ಮಾಡಬೇಕು, ಬಿಜ್ಜಳನ್ನ ಕಡಿಯೋರು ಬಂದ್ರು ಅಂದ್ರೆ ಗಾಡಿ ಕಾಣಬೇಕು, ಗಾಡಿ ಒಳಗೆ ವಚನ ಸಾಹಿತ್ಯ ಇಟ್ಟಿಟ್ಟು ಕಟ್ಟಾರ ಒಂದೊಂದು ಕಾಲಕ್ಕೆ. ಅಂತದನ್ನ ಸಂಗ್ರಹ ಮಾಡಿದ್ದು ಮತ್ತೆ ಬ್ರಿಟಿಷರ ಕೈಯಾಗ ಅದನ್ನು ಮುನಿಗೆ ಹೋಗೋ ಪ್ರಸಂಗ ಬಂತು. ಆವಾಗ ಹೋಗು ಹಳಕಟ್ಟಿಯವರು ನಮ್ಮ ಸಮಾಜದ ಜನರ ಎಲ್ಲರ ಒಂದು ಒತ್ತಾಯದ ಮೇರೆಗೆ ನಾನು ನಿಮ್ಮ ಹತ್ರ ಬಂದೀನಿ, ನೀವೇನು ಪ್ರಿಂಟ್ ಮಾಡಿ ಕೊಡೋದು ಬೇಕಾಗಿಲ್ಲ, ನಮ್ಮ ವಚನ ಸಾಹಿತ್ಯ ನಮಗೆ ಹಿಂತಿರುಗಿಸಿ ಕೊಡಬೇಕು
ಅಂತೇಳಿ ಆ ಪ್ರಶ್ನೆನ ಮುಂದೆ ಇವರು ಉಪವಾಸ ಕೂತು ಬಿಡ್ತಾರೆ. ಉಪವಾಸ ಕೂತ ಮೇಲೆ ಜನರೆಲ್ಲ ಇನ್ನೇನು ದಂಗೆ ಹೇಳ್ತಾರೆ ಅನ್ನುವ ಪ್ರಸಂಗದಲ್ಲಿ ಅವರು ಆ ವಚನ ಸಾಹಿತ್ಯವನ್ನು ಬಿಸಾಕ್ತಾರೆ, ವಾಪಸ್ ತಗೊಂಡು ಹೋಗಿ ನೀನು ಅಂತ ಹೇಳಿ. ಅಂತ ವಚನ ಸಾಹಿತ್ಯಕ್ಕೆ ಪ್ರೆಸ್ ಹಾಕೋದಕ್ಕ, ಪ್ರಿಂಟ್ ಮಾಡೋದಕ್ಕ ಯಾರಪ್ಪ ಅವು ಏನು ಬ್ರಿಟಿಷರಿಗೆ ಗೊತ್ತಿರಲಾರ್ದಂಗೆ ಇವೆಲ್ಲ ಸೀಕ್ರೆಟ್ ಕೆಲಸ. ಪ್ರಿಂಟಿಂಗ್ ಪ್ರೆಸ್ ಹಾಕ್ಲಕ್ ಪರ್ಮಿಷನ್ ಇಲ್ಲ. ಅಲ್ಲಿ ಇಲ್ಲಿ ಪ್ರೆಸ್ಸಿನ ಕೆಟ್ಟ ಸಾಮಾನುಗಳು ಅಂತವಿಂತವೆಲ್ಲ ಜಮಾತ್ಕೊಂಡು ಎಲ್ಲೆಲ್ಲೋ ಬಿದ್ದು ಎಲ್ಲ ತಂದು ಇವರೊಂದು ಪ್ರೆಸ್ ಮಾಡ್ಕೊಂಡು ಪ್ರಿಂಟ್ ಮಾಡ್ತಾರ. ಅಂತದೊಂದು ತಾಳೆಯ ಗರಿಗಳನ್ನು ಒಯ್ದು ಅಳಕಟ್ಟಿಯವರಿಗೆ ಕೊಡುತ್ತಾರೆ. ವಚನಗಳನ್ನ ಅಧ್ಯಯನ ಮಾಡಿ ಪ್ರಪ್ರಥಮವಾಗಿ ಪ್ರವಚನ ಮಾಡಿದವರು ಆನಗಲ್ ಕುಮಾರಸ್ವಾಮಿಗಳು. ವಚನ ಸಾಹಿತ್ಯದ ಮೇಲೆ ನೆಕ್ಸ್ಟ್ 12ನೇ ಶತಮಾನ ಆದ್ಮೇಲೆ 21ನೇ ಶತಮಾನದೊಳಗ ವಚನ ಸಾಹಿತ್ಯವನ್ನ ತಂದು ಹಾನಗಲ್ ಕುಮಾರಸ್ವಾಮಿಗಳಿಗೆ ಕೊಟ್ಟ ಮೇಲೆ ಅದನ್ನ ಹಿಡ್ಕೊಂಡು ಪ್ರವಚನ ಮಾಡೋದಕ್ಕ ಮತ್ತೆ ಪ್ರಿಂಟಿಂಗ್ ಪ್ರೆಸ್ ಹಾಕೋದಕ್ಕ ಏನೆಲ್ಲ ಮಾಡುವುದಕ್ಕೆ ಹಾನಗಲ್ ಕುಮಾರಸ್ವಾಮಿಗಳು ಪ್ರಯತ್ನ ಮಾಡ್ತಾರೆ. ಹ್ಯಾಂಗ ಇವೆಲ್ಲ ಹೊಡೆತ ತಿಂತಾವ ನೋಡ್ರಿ. ಜ್ಞಾನ ಒಂದು ಸಾರಿ ಉತ್ಪನ್ನ ಆಗಿದ್ದು ಶಾಶ್ವತವಾಗಿ ಇರುತ್ತದೆ ಅನ್ನೋದಕ್ಕ ಇದು ದೊಡ್ಡ ಉದಾಹರಣೆ. ಇದು ವಿಜ್ಡಮ್, ದಿ ನಾಲೆಜ್ ಒನ್ಸ್ ಪ್ರೊಡ್ಯೂಸ್ಡ್ ಈಸ್ ಪ್ರೊಡ್ಯೂಸ್ಡ್ ಫಾರ್ ಎವರ್. ಅದು ನಾಶ ಆಗದಷ್ಟು ಸರಳವಾಗಿ ನಾಶ ಆಗಂಗಿಲ್ಲ. ಅದರೊಳಗೆ ಒರಿಜಿನಾಲಿಟಿ ಇತ್ತು ಅಂತಂದ್ರೆ ಅದು ಖಂಡಿತ ಉಳಿತದ, ಖಂಡಿತ ಬೆಳೀತದದು. ಹೆಂಗದ ನೋಡ್ರಿ. ಎಲ್ಲೆಲ್ಲೋ ಅದು ಹಾಳಾಗಬೇಕಾಗಿದ್ದು ಬಸವಾದಿ ಶರಣರ ಕಾಲದಲ್ಲಿ ಕಲ್ಯಾಣ ಕ್ರಾಂತಿ ಆದಾಗ ಅವಾಗೇ ಅದನ್ನ ಸಾಕಷ್ಟು ಡ್ಯಾಮೇಜ್ ಮಾಡಿದ್ರು. 280 ಕೋಟಿ ವಚನ ಅಂದ್ರೆ 160 ಕೋಟಿ ವಚನಗಳು. ಆ ವಚನದೊಳಗೆ ಎಷ್ಟು ಸಿಕ್ಕಿದ್ದು ಏನೋ ಅವೆಲ್ಲ ಸಂಗ್ರಹ ಮಾಡಿ ಅವ್ರಿಗೂ ಹಳಕಟ್ಟಿಯವರು ಒಯ್ದು ಪ್ರೆಸ್ಸಿಗೆ ಕೊಟ್ಟರೆ ಅಲ್ಲಿನೂ ಅದು ಡ್ಯಾಮೇಜ್ ಆಗಿ ಈಗ ಎಷ್ಟು ಸಿಕ್ಕವಂದ್ರೆ ಬರೇ ಒಂದು 22,000 ವಚನಗಳದು ಅಷ್ಟೇ ನಮಗೆ ಸಿಕ್ಕದ್ದು. 160 ಕೋಟಿ ವಚನಗಳು ಇಲ್ಲ, ಬರೇ 22,000 ವಚನ ಅದಾವ. ಆ 22,000 ವಚನದಾಗ ನಾವು ಒಂದು ದಿನಕ್ಕೆ 5 ವಚನಗಳು ಓದಿದ್ರೂ ಸಹಿತ 12 ವರ್ಷ ಬೇಕು. ನಿರಂತರವಾಗಿ ದಿನ ಒಂದು 4-5 ವಚನಗಳನ್ನ ತಗೊಂಡು ಅರ್ಥ ಮಾಡಿಕೊಂಡು ಅದನ್ನ ಮೇಲೆ ಓದಿದ್ರೆ 12 ವರ್ಷ ಬೇಕು. ಆ ರೀತಿ ನಾವು ವಚನ ಸಾಹಿತ್ಯವನ್ನ ತಗೊಂಡು ಸುಮಾರು 20 ವರ್ಷದಿಂದ ತೆಕ್ಕಿಗಿದ್ದೀವಿ. ಬಾಲ್ಯದಿಂದಲೇ ವಚನಗಳು ಕಲಿಸಿದ್ರು ನಮ್ಮ ತಂದೆಯವರು. ಆ ಪ್ರಶ್ನೆ ಬೇರೆ. ಸಿದ್ಧಾಂತ ನಿಕಾಮಣಿ ವಚನ ಸಾಹಿತ್ಯಕ್ಕೆ ನಾವು ತೆಕ್ಕಿಗೆ ಬಿದ್ದು 20 ವರ್ಷ 25 ವರ್ಷ ಆಗ್ಲಕ್ಕತ್ತದ. ಅವಕ್ಕೆಲ್ಲ ಎಲ್ಲಿ ಬರ್ತದೆ ನಿಮ್ಗೆ, ಇದೆಲ್ಲ ಎಲ್ಲಿ ಬರ್ತದಂತಂದ್ರ ಅವಕ್ ನಾವು ತೆಕ್ಕಿಗೆ ಹಾಕೊಂಡ್ರೆ ಅವು ನಾವು ತೆಕ್ಕಿ ಬಿದ್ದಿರ್ತಾವ. ನಾವು ಅಲ್ಲಂದ್ರೂ ಬರ್ತಿರ್ತಾವ, ನಮ್ಮ ಬಾಯಲ್ಲಿ ನಿಂತಾವ. ಹಂಗೆ ಕೆಲವೊಂದು ಶಬ್ದದ ರೂಪದಲ್ಲಿ ಬರ್ತಾವ, ಕೆಲವೊಂದು ಅರ್ಥದ ರೂಪದಲ್ಲಿ ಬರ್ತಿರ್ತಾವ, ಕೆಲವೊಂದು ಅನುಭವದ ರೂಪದಲ್ಲಿ ಬರ್ತಿರ್ತಾವ. ಹೀಗಾಗಿ ಹಾನಗಲ್ ಕುಮಾರಸ್ವಾಮಿಗಳು ಮಾಡಿದ ಕೆಲಸಗಳು ನೋಡಿ. ಸ್ವಾಮೀಜಿಗಳನ್ನ ತಯಾರು ಮಾಡುವ ಶಿವಯೋಗ ಮಂದಿರವನ್ನು ಸ್ಥಾಪನೆ ಮಾಡುತ್ತಾರೆ. ಸ್ವಾಮಿಗಳು ಮಠಗಳದವ, ಮಠಗಳಿಗೆ ಸೂಕ್ತ ಮರಿಗಳಿಲ್ಲದಕ್ಕ ಮಠಗಳೆಲ್ಲ ಹಾಳಾಗಿದ್ದಾವ. ಏನ್ ಮಾಡ್ಬೇಕಂದ್ರ ಶಿವಯೋಗ ಮಂದಿರ ಸ್ಥಾಪನೆ ಮಾಡುತ್ತಾರೆ. ಸ್ವಾಮಿ ಅಂದ್ರೆ ಸಮಾಜದ ಒಡೆಯನಲ್ಲ. ಅವ್ರದ್ದು ಡೈಲಾಗ್ ಹೆಂಗದ ನೋಡ್ರಿ. ಅವ ಓನರ್ ಅಲ್ಲ. ಸ್ವಾಮಿ ಅಂದ್ರೆ ಸಮಾಜದ ನಿಷ್ಠಾವಂತ ಸೇವಕ. ಸ್ವಾಮೀಜಿ ಯಾದವರು ಸಿಂಹಾಸನದ ಮೇಲೆ ಕೂಡುವುದಕ್ಕಲ್ಲ, ಸಮಾಜದ ಮಧ್ಯದಲ್ಲಿ ಹೋಗಬೇಕು, ಕಸ ಗುಡಿಸುವ ಕೆಲಸ ಮಾಡಬೇಕು. ಹೊರಗಿನ ಕಸ ಒಳಗಿನ ಕಸ ಬರ್ತದ, ಹೊರಗಿನ ಕಸ ಒಳಗಿನ ಕಸ. ಕಸ ಗುಡಿಸೋದಂತಂದ್ರೆ ಹೊರಗಿನ ಕಸ ಎಲ್ಲರೂ ಮಸ್ತ್ ಹೊಡಿತಾರ, ಕಸ ಹೊಡೆದು ರಂಗೋಲಿ ಹಾಕ್ತಾರ, ಮನೆ ಒಳಗೆಲ್ಲ ಮಸ್ತ್ ಸ್ವಚ್ಛ ತೊಳೆದು ಒರೆಸ್ತಾರ. ಅದು ಹೊರಗಿನ ಕಸ. ಅದು ಒಳಗಿನ ಕಸ ಅಂದ್ರೆ ಅಂತಃಕರಣದೊಳಗಿನ ಕಸ. ಅಂತಃಕರಣದೊಳಗಿನ ಕಸ ಏನು? ಗೌತಮ ಬುದ್ಧ ಒಂದು ರಸ್ತೆ ಹಿಡಿದು ಹಿಂಗ್ ಹೋಗ್ತಾ ಇದ್ದನು ಅಂತಂದ್ರೆ ಆತನ ಶಿಷ್ಯರು ಮುಂದೆ ಹೇಳ್ಕೊತ ಹೋಗ್ತಿದ್ರು, ಬುದ್ಧ ಈ ದಾರಿಗೆ ಬರ್ತಾ ಇದ್ದಾರೆ, ಬುದ್ಧ ಆ ದಾರಿಗೆ ಬರ್ತಾ ಇದ್ದಾರೆ. ಅವು ಕೆಂಪು ಬುದ್ಧದ ಜೀಪ್ಗಳು ಕುಯ್ಯ ಅನ್ಕೋತಿರ್ತಾವಲ್ಲ, ಹಂಗ ಅವನ ಶಿಷ್ಯರು ಅಲ್ಲಿ ಮನೆಗಳಿಗೆ ಹೇಳ್ಬಿಡ್ತಾರೆ ಈ ದಾರಿಗೆ ಬರ್ತಾರ. ಆ ಮನೆಯವ್ರು ಏನ್ ಮಾಡ್ತಿದ್ರು ಅಂತಂದ್ರೆ
ಬಹಳ ಶ್ರೀಮಂತಕ್ಕೆ ಕಾಲ ಅದು. ಮುತ್ತು ರತ್ನ ವಜ್ರ ವೈಡೂರ್ಯಗಳನ್ನ ದೊಡ್ಡ ದೊಡ್ಡ ಪರಾತಗಳಲ್ಲಿ, ಚಿನ್ನ ಬೆಳ್ಳಿ ಆಭರಣಗಳನ್ನ ಪರಾತಗಳಲ್ಲಿ ಹಿಡ್ಕೊಂಡು ತಲೆ ಬಾಗಿಸ್ಕೊಂಡು ಬುದ್ಧನ ಪಾದದ ದರ್ಶನ ತಗೊಳ ಹಿಂದಿರ್ತಿದ್ರು. ಆವಾಗ ಬುದ್ಧ ಹಿಂಗ್ ಹೋಗ್ತಾ ಇರ್ಬೇಕಾದ್ರ ಯಾರಾದರೂ ಬಡವರು ಬಂದು ಎದುರಿಗೆ ನಿಂತು ಮಹಾರಾಜ ನಮಗ್ ಹಿಂಗ್ ತ್ರಾಸದ ಅಂತ ಹೇಳಿದ್ರ ಆ ಬುದ್ಧ ಎಡಕ್ಕೋ ಬಲಕ್ಕೋ ಯಾರು ಪರಾತ ಹಿಡ್ಕೊಂಡು ನಿಂತಿರ್ತಾರ ಅವ್ರ ಪರಾತೊಳಗಿಂದು ಹೋಗಿ ಮುತ್ತು ರತ್ನಗಳನ್ನ ತಗೊಂಡು ಆ ಬಡವರಿಗೆ ಅವರು ದಾನ ಮಾಡ್ತಿದ್ರು. ರಾಜರು ಗೌತಮ ಬುದ್ಧ ಮಹಾರಾಜ್ ಅವರು ಅದನ್ನ ತಗೊಂಡು ಹೋಗ್ತಿದ್ರು. ಅದಕ್ಕ ಯಾರ ಪರಾತಿನೊಳಗಿಂದ ಅವ್ರು ತಗೋತಾರ ಅವ್ರೇನ್ ಅನ್ಕೋತಿದ್ರು, ನಾವು ಧನ್ಯರಾದವು, ನಮ್ಮ ಆಭರಣಗಳು ದೇವರಿಗೆ ಅರ್ಪಣೆ ಆಯ್ತು, ಗುರುವಿಗೆ ಅರ್ಪಣೆ ಆಗಿತ್ತು ಅಂತ ಹೇಳಿ ಅವ್ರು ಖುಷಿ ಪಡ್ತಿದ್ರು. ಅಂತ ಕಾಲ ಅದು. ಈಗೇನದ ಸ್ವಾಮಿಯವ್ರು ಈ ಕಡೆ ಬರ್ಲಕತ್ತಾರ ಅಂತಂದ್ರೆ ಮತ್ ನಮ್ಮ ಮನೆಗೆ ಎಲ್ಲಾರ ಬರಂಗದಾರ ಅಂತೇಳಿ ಬಾಗ್ಲ ಮುಚ್ಕೊಳ್ಳೋ ಕಾಲ ಇದು ಒಂಥರ ವಿಚಿತ್ರ ಕಾಲ. ಈ ರೀತಿ ಇರಬಾರ್ದು. ಧರ್ಮ ಉದ್ಧಾರಕರು ನಮ್ಮ ಕಡೆ ಬರ್ತಾ ಇದ್ದಾರೆ ಅಂತಂದ್ರೆ ನಮ್ಮ ಮನೆಗೆ ಬರ್ಲಿ, ನಮ್ಮ ಮನೆಯ ಅಂಕು ಡೊಂಕುಗಳನ್ನ, ನಮ್ಮ ಮನದ ಅಂಕು ಡೊಂಕುಗಳನ್ನ ತಿದ್ದಲಿ, ನಾವು ಅವ್ರಿಗೆ ಶರಣಾಗತರಾಗಿರ್ಬೇಕು ಅನ್ನಂಥದ್ದು ಇರ್ಬೇಕು. ಅದನ್ನ ಬಿಟ್ಟು ಈಗೇನಾಗಿದೆ, ಈ ಕಡೆ ಬಂದಾರ ಏನ್ ಕೆಲ್ಸದ, ಈಗ ಯಾಕೆ ಬಂದಾರ ಅವ್ರು ಸುಮ್ ಮಡದಾಗಿರೋದ್ ಬಿಟ್ಟು ಅನ್ನೋಂತ ಕಾಲ ಬಂದ್ಬಿಟ್ಟದ. ಯಾಕಂದ್ರೆ ಅಜ್ಞಾನ ಉದ್ದೇಶ ಗೊತ್ತಿಲ್ಲ, ತಾವು ಎದಕ್ಕೆ ಬದುಕೇನ ಗೊತ್ತಿಲ್ಲ, ಸ್ವಾಮೀಜಿಗಳು ಎದಕ್ಕದಾರ ಗೊತ್ತಿಲ್ಲ, ಎಲ್ಲಾನು ಅಜ್ಞಾನದ ಸಮಸ್ಯೆ ಹಿಂಗದ. ಅದಕ್ಕ ಬುದ್ಧಂದು ಏನಾಯ್ತಪ್ಪ ಅಂದ್ರೆ ಒಂದು ದಿನ ಎಡಕಿನ ಜನರ ಮೇಲೂ ಲಕ್ಷ್ಯ ಇಲ್ಲ, ಬಲಕಿನ ಜನರ ಮೇಲೂ ಲಕ್ಷ್ಯ ಇಲ್ಲ, ಇಬ್ಬರ ಮೇಲೆ ಲಕ್ಷ್ಯ ಇಲ್ಲ. ಬುದ್ಧ ಸುಮ್ಮನೆ ಹಿಂಗ ಊದಕ್ಕೆ ಹೋಗ್ತಾ ಇದ್ದಾನೆ. ಆತನ ಲಕ್ಷ್ಯ ಎದರ ಮೇಲದ ಅಂದ್ರೆ ರಸ್ತೆಯ ಮೇಲದ. ರಸ್ತೆಯ ಮೇಲೆ ಬರೀ ತಲೆ ಕೆಳಗಾಕಿ ಆ ನೆಲ ನೋಡ್ಕೋತ ಹೋಗ್ಲಕತ್ತಾನ, ನೆಲ ಇನ್ಸ್ಪೆಕ್ಷನ್ ಮಾಡ್ಲಕತ್ತಾನ. ಮಾಡ್ತಾ ಮುಂದೆ ಹೋಗುವಾಗ ಮುಂದೆ ಒಂದ್ ಕಡೆ ಹೋಗಿ ನಿಂತು ಕೇಳ್ತಾನ, ಇವತ್ತು ನಾ ಇಲ್ಲಿ ಬರ್ಲಕತ್ತೀನಿ ಅಂತ ಹೇಳಿರ ಏನು, ಇದು ಕಸ ಯಾರು ಹೊಡೆದಾರ, ಎಷ್ಟು ಸ್ವಚ್ಛ ಹೊಡೆದಾರ, ಇದು ರೋಡ ಮನೆ ಒಳಗೆ ಸಹಿತ ಎಷ್ಟು ಸ್ವಚ್ಛ ಇಲ್ಲ, ಎಷ್ಟು ಸ್ವಚ್ಛ ಹೊಡೆದಾರ, ಏನಿದು ಆ ತುದಿಯಿಂದ ಈ ತುದಿಗೆ ಒಂದು ಧೂಳು ಕಣ ಕಾಣ್ಲಾರ್ದಷ್ಟು ಸ್ವಚ್ಛ ಕಸ ಹೊಡೆದಾರ. ಯಾರು ಇವರು ಕಸ ಹೊಡೆದವರು? ಕಸ ಹೊಡೆದವ್ರಿಗೆ ಕರೀತಿ. ಇವೊಂದು ನೋಡಿ ಹೆಂಗದ ಆಟ. ಅದಕ್ಕೆ ಕಸ ಹೊಡೆದವ್ರಿಗೆ ಕರೀತಾರ. ಅವನೊಬ್ಬ ಶೂದ್ರ ಹುಡುಗ ಇರ್ತಾನ. ಆ ಶೂದ್ರ ಹುಡುಗ ಕರೆಸಿ ನಿಂದಿರ್ತಾರ, ಇವ್ರೇ ನೋಡ್ರಿ ಕಸ ಬೆಳೆದವರು. ಅವಾಗ ಅವನೇನಂತಾನೆ, ಬುದ್ಧ ಸಮೀಪಕ್ಕೆ ಬಾರೋ ಇಲ್ಲಿ ಸಮೀಪ. ಅವನಿಗೆ ಒತ್ತೆ ತೆಕ್ಕಿ ಹಾಕೊಂಡ್ಬಿಡ್ತಾನ ಬುದ್ಧ. ಬಸವಣ್ಣವ್ರ ಹೆಂಗ ಹರಳಿಗೆ ತೆಕ್ಕಿಗೆ ಹಾಕೊಂಡ್ರು, ಬುದ್ಧನು ಅಂತದೇ ಕೆಲಸ ಮಾಡ್ತಾನ. ಆ ಕಸ ಹೊಡೆದಂತವನಿಗೆ ತೆಕ್ಕಿಗೆ ಹಾಕೊಂಡ್ಬಿಡ್ತಾನ. ತೆಕ್ಕಿಗೆ ಹಾಕೊಂಡ್ ಕೂಡ್ಲೇನೆ ಅವನಿದ್ರ ಐ ಆಮ್ ಅನ್ಟಚಬಲ್, ಡೋಂಟ್ ಟಚ್ ಮೀ ಗುರುಜಿ, ನನಗೆ ಮುಟ್ಟಬೇಡ, ನಾ ಅಸ್ಪೃಶ್ಯ ಇದೀನಿ, ನಾನು ಸ್ಕ್ಯಾವೆಂಜರ್ ಅದೀನಿ, ನಾನು ಮುಟ್ಟಬಾರ್ದು ನೀವು, ನಾನು ಕಸ ಹೊಡೆಯವನದೀನಿ, ಸ್ವಲ್ಪ ಮನುಷ್ಯ ಇದೀನಿ ಅಂತ ಅವನೇ ಹೇಳ್ಕೊತಾನ ತಾನೆ. ಏ ಬುದ್ಧ ಅಂತನ, ನಾನ್ ಯಾರು ಅಂತ ನೀನು ಬುದ್ಧ, ಮತ್ ನಾನು ಬುದ್ಧ ಅಂದ್ರೆ ನೀನು ಬುದ್ಧನೇ ಅಂತ ನಾವು. ನಾನು ಬುದ್ಧ ನೀನು ಬುದ್ಧನೇ. ಹೆಂಗ ನೀನು ಕಸ ಹೊಡಿತೀಯ, ನಾನು ಕಸ ಹೊಡಿತೀನಿ, ಇಬ್ರು ಕಸ ಹೊಡೆಯವರೇ ಅದೀವಿ ನಾವು. ನೀನ್ ಯಾಕೆ ಕಸ ಹೊಡಿತಿ? ನೀನು ಹೊರಗಿನ ಕಸ ಹೊಡಿತೀನಿ, ನಾ ಒಳಗಿನ ಕಸ ಹೊಡಿತೀನಿ. ನಾ ಒಳಗಿನ ಕಸ ಹೊಡೆಯವ, ನೀನ್ ಹೊರಗಿನ ಕಸ, ಅಂತಃಕರಣದ ಕಸ ಹೊಳೆಯವ ನಾನು, ಅಜ್ಞಾನ ತೆಗೆಯವ ನಾನು, ನೀನೇ ಅದ ಹೊರಗೆ ರಸ್ತೆ ಗುಡಿಸವ ನೀನು. ಇಬ್ರು ಸ್ಕ್ಯಾವೆಂಜರ್ಗಳೇ ನಾವು, ಇಬ್ರು ಕಸ ಬಳೆಯವರೇ ನಾವು. ಇಂಥ ಮನೋಭಾವ ಇದ್ರ ಸ್ವಾಮೀಜಿ ಅಂತಾರೆ, ಸಮಾಜ ಸೇವಕ ಅಂತಾರ. ಯಾರಿಗಾರ ಇಂಥ ಮನೋಭಾವ ಅದ ಅಂದ್ರೆ ಎಲ್ಲರೇ ಸಿಗ್ತಾರ ಇಂಥವ್ರು. ನಾನ್ಗಲ್ ಕುಮಾರಸ್ವಾಮಿ ಕಸ ಹೊಡಿಬೇಕಂದವ್ರು ಯಾರು ಅದರ, ಕಸ ಹೊಡಿಬೇಕಂತೇಳಿ ಆಜ್ಞಾನ ಕೊಟ್ಟು ಕಳಿಸ್ಯಾರ. ಎಲ್ಲಾ ಕಡೆ ಗುರುಗಳ ಪಟ್ಟ ಕೂತಾರ, ಎಲ್ಲಾರ ಕಸ ಬಳದ್ರ ಯಾರೇ ತಮ್ಮೊಳಗೆ ಕಸ ತುಂಬ್ಕೊಂಡು ಕೂತಾರ. ಈಗ ಏನ್ ಮಾಡ್ಬೇಕು? ಆ ಕಸ ತೆಗಿಬೇಕಾಗ್ಯದ ಮೊದಲು. ಅವ್ರಿಗೆ ಇವ್ರು ಜಾಗ್ರ ಮಾಡ್ಬೇಕಾಗ್ಯದ, ಇವ್ರಿಗೆ ಅವ್ರು ಉದ್ಧಾರ ಮಾಡ್ಬೇಕಾಗ್ಯದ. ಎರಡೂ ಸಮಸ್ಯೆ ಅವರೇ. ಈಗ ಈ ಕಾಲದಾಗೇನ ಇನ್ನೂ ಏನು ಮುಂದುವರೆದ ಕಾಲದೊಳಗ ನೋಡ್ರಿ, ಹಠ
ಆಗೋದಿಲ್ರಿ ಮಠ ಮಾನ್ಯಗಳ್ರಿ. ಅವ್ರಕ್ಕಿಂತ ಆಗಿನಕ್ಕಿಂತ ಕೆಟ್ಟ ಪರಿಸ್ಥಿತಿ ಆಗದಲ್ಲಿ ಈಗ ಸಮಾಜ ಮತ್ತು ಮಠಗಳು. ಅವಾಗೇನ್ ಅದಾವ ಯಾವ್ದಕ್ಕಿಂತ ಏನ್ ಹೆಚ್ಚಿನ ಪ್ರಮಾಣದಾಗ ಏನಿಲ್ಲ. ಈಗ ಇನ್ನ ಅಜ್ಞಾನದಾಗೆ ಅದಾವೆಲ್ಲ. ಯಾಕಂತಂದ್ರೆ ಅವ್ರು ಏನ್ ಮಾಡ್ಬೇಕದು ಮಾಡ್ತಾ ಇಲ್ಲಲ್ಲ. ಸಮಾಜೋದ್ಧಾರ ಕಾರ್ಯ ಮಾಡೋದೇ ಅವ್ರ ಸ್ವಾಮೀಜಿ ಕಾರ್ಯ. ಅದು ಮಾಡ್ಲಿಲ್ಲ ಅಂತಂದ್ರೆ ಅವ್ರಿಗೆ ಹೆಂಗ್ ಸಮಾಜ ಮರ್ಯಾದೆ ಕೊಡ್ತದ? ಹಿಂಗದ ಪರಿಸ್ಥಿತಿ. ಅದೇನಂತಂದ್ರೆ ಸ್ವಾಮಿ ಎಂದರೆ ಸಮಾಜದ ಒಡೆಯನಲ್ಲ, ಸಮಾಜದ ನಿಷ್ಠಾವಂತ ಸೇವಕ. ಸ್ವಾಮೀಜಿಯಾದವರು ಸಿಂಹಾಸನದ ಮೇಲೆ ಕೂಡಿರುವುದಕ್ಕಲ್ಲ, ಸಮಾಜದ ಮಧ್ಯದಲ್ಲಿ ಹೋಗಿ ಕಸ ಗುಡಿಸುವ ಕೆಲಸ ಮಾಡಬೇಕು. ಮತ್ತೆ ಮುಂದೇನ್ ಮಾಡಿದ್ರು? ಗೋ ಸಂರಕ್ಷಣೆ ಕಾರ್ಯವನ್ನ ಮಾಡಬೇಕು ಅಂತೇಳಿ 100 ವರ್ಷಗಳ ಹಿಂದೆಯೇ ಅವ್ರೇನ್ ಮಾಡಿದ್ರು? ಗೋಶಾಲೆಗಳನ್ನ ತೆಗೆದ್ರು. ಗೋ ಸಂರಕ್ಷಣೆ ಮಾಡ್ಬೇಕಂತೇಳಿ ಆಗಿನ ಕಾಲದಲ್ಲಿಯೇ 500ರಿಂದ 600 ದೇಶಿ ತಳಿಯ ಗೋವುಗಳನ್ನ ಕಟ್ಟಿದ್ದರು. ಎಂತ ಹೈನು ಮಾಡ್ಯಾರ ನೋಡ್ರಿ ಆಗಿನ ಕಾಲದಾಗ. ಅವ್ರು ದೇಶಿ ತಳಿಯ 500-600 ಗೋವುಗಳನ್ನ ಕಟ್ಟಿದ್ರು. ದೇಶಿ ತಳಿಯ ಗೋವುಗಳ ಸಗಣಿಯಿಂದ ಶುದ್ಧ ಭಸ್ಮವನ್ನ ತಯಾರು ಮಾಡುತ್ತಾರೆ. ಈಗಿನ ಕಾಲದಲ್ಲೂ ಶಿವಯೋಗ ಮಂದಿರದ ಭಸ್ಮವೇ ಸುಪ್ರಸಿದ್ಧವಾಗಿದೆ. ನಾವು ಮಠದಾಗ ಶಿವಯೋಗ ಮಂದಿರದ ವಿಭೂತಿ ಅದ ಏನಪ್ಪಾ ಅಂತ ಹೋಗಿ ಕೇಳಿದ್ರೆ, ನಮ್ಮಲ್ಲಿ ಶಿವಯೋಗ ಮಂದಿರದ ಬಿಟ್ಟರೆ ಬೇರೆ ಯಾವ ಮಾರಂಗಿಲ್ರಿ ಅಂತ ಹೇಳಿ ವಿಭೂತಿ ತಂದು ಕೊಟ್ಟು ಬಿಟ್ರಪ್ಪ. 300-400 ರೂಪಾಯಿ ಇಸ್ಕೊಂಡು ಆದ್ರು 8 ವಿಭೂತಿ ತಂದು ಕೊಟ್ರು. ಆ ವಿಭೂತಿ ಹಚ್ಚಿಕೊಂಡಿನಿ ಹುಟ್ಟಿದಾಗಿನ ಹಿಡಿದು ಇಲ್ಲಿ ತನಕ ನಾ ವಿಭೂತಿ ಬಿಟ್ಟು ಇಲ್ಲ. ಆ ರೀತಿ ವಿಭೂತಿ ಹಚ್ಕೊಂಡಂತ ಮನುಷ್ಯಗ ಒಂದು ಸುಡುಗಾಡ ವಿಭೂತಿ ತಂದು ಕೊಟ್ಟಾರ. ಆ ವಿಭೂತಿ ಹಣಿಗೆ ಹಚ್ಕೊಂಡದಕ್ಕ ನನ್ನ ಹಣಿ ಕರ್ರಗಾಗ್ಬಿಟ್ಟ, ಬ್ಲ್ಯಾಕ್ ಆಗಿಬಿಟ್ಟದ. ಅದೆಂತ ಕೆಮಿಕಲ್ ವಿಭೂತಿ ಅದ ಏನೋ. ಆ ವಿಭೂತಿ ಇಲ್ಲಿಂತ ನನಗ ರೋಗ ಕಡಿಮೆ ಆಗ್ತದ ಅಂತ ನಾನ್ ತಿಳ್ಕೊಂಡ್ರ ಆ ವಿಭೂತಿನೇ ನನಗೆ ರೋಗ ಹಚ್ಚದೆ. ಹಣಿಗೆ ಬ್ಲ್ಯಾಕ್ 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 ಆಗಿಬಿಟ್ಟದೆ. ಅದನ್ನ ಡೆಟಾಲ್ ಹಾಕಿ ಮುಖ ತೊಳ್ಕೊಳ್ಳಿಲ್ಲ ಅಂತಂದ್ರೆ ಅದು ಮುಖ ಎಲ್ಲ ಚುಚ್ಚುದು ಅನ್ನಕ್ಕೆ ಬಿಡ್ತದೆ. ಹಂಗಾಗ್ಬಿಟ್ಟದ. ನನ್ನ ಆರೋಗ್ಯ ಕೆಡಿಸ್ಬಿಟ್ಟದ ಆ ವಿಭೂತಿ. ಈಗ ಮಠದವರಿಗೆ ಹೋಗಿ ಅಂದ್ರೆ ಅವ್ರು ಏನಂತಾರ, ಎಷ್ಟೋ ಮಂದಿ ಕೊಡ್ತೀವಿ ಯಾರಿಗೆ ಏನಾಗಿಲ್ಲ, ನಿಮ್ಗೊಬ್ಬರಿಗೆ ಹಂಗಾಗ್ಯದ ಅಂತಂದ್ರೆ ಅದು ವಿಭೂತಿಗಲ್ಲ ನಿಮ್ ಸಮಸ್ಯೆ ಅಂತಂದ್ರೆ. ಮತ್ತ ಸ್ಕಿನ್ ಸ್ಪೆಷಲಿಸ್ಟ್ ಡಾಕ್ಟರ್ಗಳು ಅಲ್ಲಿ ಹೋದ್ರ ಹಚ್ಚಿವರ್ರಿ, ಇನ್ನ ಇಷ್ಟು ವಿಭೂತಿ ಹಚ್ಚಿವರ್ರಿ. ನೀವು ಹಿಂಗೆ ಹಚ್ಕೊತೀರ್ರಿ, ರೋಗ ಬರ್ಲಾರ್ದು ಏನ್ ಮಾಡ್ತಾರೆ ಅದಕ್ಕೆ ವಿಭೂತಿ. ಅವ್ರು ಡಾಕ್ಟರ್ ಬರ್ತಾರೆ, ಇಲ್ಲರಿ ನಾವು ಶಿವಯೋಗ ಮಂದಿರ ವಿಭೂತಿ ಹಚ್ಚ ತಂದು ಕೊಟ್ಟಾರ ಅದು ಹಚ್ಕೊಂಡಿನಿ. ಯಾರು ಕರ ಹೇಳ್ತಾರ್ರಿ ನಿಮ್ಗ? ಯಾರು ಎಲ್ಲಿ ಶಿವಯೋಗ ಮಂದಿರ? ನೀವೇ ಹೋದ್ರೆ ಒಂದು ವಿಭೂತಿ 2 ವಿಭೂತಿ ಕೊಡ್ತಾರೆ. ಶಿವಯೋಗ ಮಂದಿರದಾಗ 8-10 ವಿಭೂತಿಗಳು ಕೊಡ್ತಾರೇನು? 8-10 ವಿಭೂತಿಗಳು ತಂದು ಕೊಟ್ಟಾರ ಅಂದ್ರೆ ಅದ ಡೂಪ್ಲಿಕೇಟ್ ವಿಭೂತಿಗಳೇ ಅದಾವ. ಈಗೇನ್ ಮಾಡೋದು? ಹಿಂದೂ ಧರ್ಮ ಅಂತ ಎಲ್ಲ ಕಡೆ ಬೊಬ್ಬ ಹೊಡಿತಾರ. ಒಂದು ಶುದ್ಧವಾದ ಕುಂಕುಮ ಹಚ್ಕೊಳಕ್ಕಿಲ್ಲ, ಶುದ್ಧವಾದ ಗಂಧ ಹಚ್ಕೊಳಕ್ಕಿಲ್ಲ, ಶುದ್ಧವಾದ ವಿಭೂತಿ ಹಚ್ಕೊಳಕ್ಕಿಲ್ಲ. ಈ ಹಿಂದೂ ಧರ್ಮದ ಬಗ್ಗೆ ಅಭಿಮಾನ ಪಡೋರು ಇಂಥ ಶುದ್ಧ ಪದಾರ್ಥಗಳನ್ನ ತಯಾರು ಮಾಡಿಕೊಡುವುದಕ್ಕೂ ಒಂದಿಷ್ಟು ಲಕ್ಷ ಹರಿಸ್ಬೇಕು. ಗಂಧ ಒರಿಜಿನಲ್ ಅದ, ಕುಂಕುಮ ಒರಿಜಿನಲ್ ಅದ, ವಿಭೂತಿ ಒರಿಜಿನಲ್ ಅದ. ಆಚರಣೆ ಬಗ್ಗೆ ಬೇಕಾದಷ್ಟು ಹೇಳ್ತಾರ. ಆಚಾರ ಮಾಡ್ಲಕ್ಕ ಡೂಪ್ಲಿಕೇಟ್ ವಸ್ತುಗಳು ಸಪ್ಲೈ ಆಗ್ಲಕ್ಕತ್ತಾವ. ಎಲ್ಲ ಕೆಮಿಕಲ್ಸ್ ಬಂದ್ಬಿಟ್ಟಾವ. ಅದೊಂದು ಸನಾತನ ಧರ್ಮದ ಒಂದು ಸಂಸ್ಥೆ ಅದ, ಅಲ್ಲಿ ಒಂದಿಷ್ಟು ಒರಿಜಿನಲ್ ಸಿಗ್ತಾವೆ ಹೊರತು ಬೇರೆ ಕಡೆ ಎಲ್ಲಿ ಒರಿಜಿನಲ್ ಇಲ್ಲ. ಎಲ್ಲರೂ ಹೊಲಸು ಪದಾರ್ಥಗಳನ್ನ ಮಾರ್ಲಕ್ಕತ್ತಾರ. ಅದು ಆಗಿ ಮತ್ತೇನ್ ಮಾಡಿದೆ, ಡೌಟ್ ಬಂದು ಮೊನ್ನೆ ಕಟಿಂಗ್ ಮಾಡ್ಕೊಳಗ ಅಜಾಮ್ರವನಿಗೆ ಕೈತ ಅಂದ್ರೆ ನಮ್ಮ ಶ್ರೀನಿವಾಸ್ ಅಂತ ಹೇಳಿ ನಾನು ರಾಯಚೂರಿಗೆ ಬಂದಾಗ ಹಿಡಿದು ಅವನೇ ನಾನು ಕಟಿಂಗ್ ಮಾಡ್ತಾನ. ಏನು ನೀನು ನನ್ನ ಹಣಿಗೆ ಕರ್ಗಾಗಂಗ್ ಮಾಡಿದ್ದೆಲ್ಲ ಅವನಿಗೆ ಒಂದಿಟ್ಟು ಅಂದೆ. ಅವನೇನಂತಾರ, ಈ ಬಿತ್ತಿಲಿಂತೆ ಒಂದೇ ಡೈರೆಕ್ಟ್ ಮಾತ್ರ ಈ ಬಿತ್ತಿಲಿಂತೆ ಮಾಡ್ಕೊಂಡಿದ್ ನೀನು. ಈ ಬಿತ್ತಿ ಹಚ್ಕೊಂಡು 24 ತಾಸು ಈ ಬಿತ್ತಾಗಿದ್ದಕ್ಕೆ ನಿನಗೆ ಹಿಂಗಾಗ್ಯ. ಹೌದಾ?
ಕಟಿಂಗ್ ಮಾಡೋ ಸಹಿತ ಇವತ್ತಿನ ನೀನು ರೋಗ ಬರ್ಲಕತ್ತದ ಅಂತಂದ್ರ ಇದು ಎಂತ ಕಾಲ ಬಂತು, ಈ ವಿಭೂತಿ ಹಚ್ಕೋಬೇಕಾ ಬಿಡ್ಬೇಕಾ? ಹಚ್ಕೊಂಡ್ರ ಜಡ್ ಬರ್ತದ, ಹಚ್ಕೊಳ್ಳಿಲ್ಲ ಅಂತಂದ್ರೆ ಮನಸ್ಸಿಗೆ ಸಮಾಧಾನ ಇರಂಗಿಲ್ಲ. ಒಬ್ಬ ಸುಮಂಗಲಿ ಹೆಂಗ್ ಕುಂಕುಮ ಹಚ್ಕೊಂಡಿರ್ತಾಳ ಅಷ್ಟೇ ರೀತಿ ನಾನು ವಿಭೂತಿ ಹಚ್ಕೊಂಡಿರ್ತೀನಿ. ಅದು ಹಚ್ಕೊಳ್ಳಿಲ್ಲ ಅಂದ್ರೆ ನನ್ನ ಮುಖ ನನಗೆ ಅಮಂಗಲವಾಗಿ ಕಾಣ್ತದೆ. ಈ ರೀತಿ ಅಂತ ಒಂದು ಭಾವನೆಗಳು ಇರ್ತಾವಲ್ಲ, ಇವೆಲ್ಲ ತ್ಯಾಗ ಮಾಡ್ಬೇಕಷ್ಟೇ. ನಮಗದು ಸೆಟ್ ಆಗಲ್ಲ ಅಂದ್ರೆ ನನಗೆ ಸೆಟ್ ಆಗಲ್ಲ ಅಂತೇಳಿ ನಾ ಬಿಡ್ಬೇಕಂತ ಎಷ್ಟು ಪ್ರಯತ್ನ ಮಾಡಿದ್ರು ಮುಖ ತೊಳ್ಕೊಂಡು ಕೂಡ್ಲೆ ಕಾಲುಗಳು ಅಲ್ಲಿಗೆ ಹೋಗ್ತಾವ, ಕೈಗಳು ಬತ್ತಿ ತಗೋತಾವ, ಕೈ ಹಚ್ಕೋತಾವ, ರೂಢಿ. ನಾ ಬ್ಯಾಡ್ ಅಂದ್ರೂ ಹಚ್ಕೋತಾವ. ನಾವೇನ್ ಮಾಡ್ಬೇಕು? ಹೀಗಾಗಿ ದೇಸಿ ತಳಿಯ ಗೋವುಗಳ ಸಗಣಿಯಿಂದ ಶುದ್ಧ ಭಸ್ಮವನ್ನ ತಯಾರು ಮಾಡುತ್ತಾರೆ. ಈಗಿನ ಕಾಲದಲ್ಲೂ ಶಿವಯೋಗ ಮಂದಿರದ ಭಸ್ಮವೇ ಸುಪ್ರಸಿದ್ಧವಾಗಿದೆ. ಮತ್ತೇನ್ ತಯಾರು ಮಾಡಿದ್ರು ಇವರು? ಇಷ್ಟಲಿಂಗದ ಒಳಗೆ ಇಡುವ ಪಂಚಸೂತ್ರದ ಪೀಠಗಳನ್ನ ಶಿವಯೋಗ ಮಂದಿರದಲ್ಲಿ ತಯಾರು ಮಾಡುವಂತ ಕೆಲಸ ಮಾಡಿದ್ರು. ಲಿಂಗದ ಪೀಠಿಕೆ ಇರ್ತಾವಲ್ಲ, ಒಳಗೆ ಸಣ್ಣ ಇರ್ತಾವಲ್ರಿ ಲಿಂಗದ ಪೀಠಿಕೆ, ಗೊತ್ತದಿಲ್ಲ? ಮ್ಯಾಲ್ ಬರೀ ಕರ್ರನ್ ಲಿಂಗ ಒಂದೇ ಅಲ್ಲ, ಅದ್ರೊಳಗೆ ಪೀಠಿಕೆ ಇರ್ತದಲ್ರಿ. ಅದು ತಯಾರು ಮಾಡ್ತಾರೆ ಶಿವಯೋಗ ಮಂದಿರದಾಗ. ಮತ್ತ ಶಿವಯೋಗ ಮಂದಿರದಲ್ಲಿ ಯೋಗದ ಅಭ್ಯಾಸ ಮಾಡಿಸಿದ್ದಾರೆ. ಈಗಿನ ಕಾಲದಲ್ಲಿ ಪಾತಂಜಲಿ, ರಾಮದೇವ್ ಬಾಬಾ ಇಷ್ಟೆಲ್ಲ ಮಾಧ್ಯಮಗಳಿದ್ದಾಗ ಮಾಡುತ್ತಿದ್ದಾರೆ. ಆದರೆ ಆಗ ಏನೇನು ಅನುಕೂಲತೆಗಳಿರಲಿಲ್ಲ. ಆ ಕಾಲದಲ್ಲಿ ಶಿವಯೋಗ ಮಂದಿರದಲ್ಲಿ ಯೋಗಾಭ್ಯಾಸ ಮತ್ತು ಭಾರತದಾದ್ಯಂತ ವಿಶ್ವದಾದ್ಯಂತ ಹೆಸರುವಾಸಿಯಾಗಿದ್ದರು. ಶಿವಯೋಗ ಮಂದಿರದಲ್ಲಿ ಯೋಗ ಮಾಡ್ತದ್ದು ಇದು ಫೇಮಸ್ ಇತ್ತು. ಆಗಿನ ಕಾಲದಲ್ಲಿ ಆರೋಗ್ಯವಂತರಾಗಿರಬೇಕೆಂಬ ಸಂದೇಶ ಸಾರಿದರು. ಎಲ್ಲಾ ಜನರು ಆರೋಗ್ಯವಂತರಾಗಿರ್ಬೇಕಂತೇಳಿ ಶಿವಯೋಗ ಮಂದಿರದವರು ಹೋಗಿ ಯೋಗಾಭ್ಯಾಸ ಮಾಡುತ್ತಿದ್ರು ಅಂತ. ಈಗ ಯಾರು ಮಾಡ್ಲಕತ್ತಾರ? ಶಿವಯೋಗ ಮಂದಿರದವ್ರು ಎಲ್ಲಿ ಮಾಡ್ಲಕತ್ತಾರ? ಎಲ್ಲ ಬಂದಾಗ್ಬಿಟ್ಟವೆಲ್ಲ. ಅದೆಲ್ಲ ಮೊದಲಿನ ಪದ್ಧತಿ ಏನ್ರಿ? ಏನ್ ದಾರಿಯಾಗಿರ್ಬೇಕು? ಶಿವಯೋಗ ಮಂದಿರದ ವತಿಯಿಂದ ನಾವು ಯೋಗಾಭ್ಯಾಸ ಮಾಡಿಸುತ್ತೇವೆ ಅಂತೇಳಿ ಇವರು ತಮ್ಮ ಕೆಲಸಗಳು ಮುಂದುವರಿಸಬೇಕಾ ಇಲ್ಲ? ಅವು ಎಲ್ಲ ಸ್ಥಗಿತ ಆಗ್ಬಿಟ್ಟವು. ಶಿವಯೋಗ ಮಂದಿರದಲ್ಲಿ ಸಂಸ್ಕೃತವನ್ನ ತುಂಬಾ ಚೆನ್ನಾಗಿ ಕಲಿಸುತ್ತಾರೆ. ಆಗಿನ ಕಾಲದಲ್ಲಿಯೇ ಅವರು ಶಿವಯೋಗ ಮಂದಿರದಲ್ಲಿ ಸಂಸ್ಕೃತ ಪಾಠಶಾಲೆ ಆರಂಭಿಸಿದ್ದರು. ಸಂಸ್ಕೃತ ಪಾಠಶಾಲೆ ಅವರು ಆರಂಭಿಸಿದ್ರು. ಮುಂದ ಇಷ್ಟೊಂದು ಸ್ವಾಮೀಜಿಗಳಾಗಿ ಎಷ್ಟು ಮಠಗಳಲ್ಲಿ ಸಂಸ್ಕೃತ ಪಾಠಶಾಲೆಗಳದವ? ಅವ್ರದ್ದೇ ಮರಿಗಳು ಇವರೆಲ್ಲ. ಎಷ್ಟು ಸ್ವಾಮೀಜಿಗಳು ಸಂಸ್ಕೃತದಾಗ ಪರ್ಫೆಕ್ಟ್ ಅದಾರ. ಮತ್ತೆ ವಚನ ಸಾಹಿತ್ಯ, ಶರಣ ಸಿದ್ಧಾಂತವನ್ನ ತುಂಬಾ ಚೆನ್ನಾಗಿ ಕಲಿಸುತ್ತಿದ್ದರು. ಈಗಲೂ ಕಲಿಸುತ್ತಿದ್ದಾರೆ. ಈಗಲೂ ಅವ್ರ ಕೆಲಸ ನಡೆಸ್ಯಾರ. ವಚನ ಸಾಹಿತ್ಯದ ಕೆಲಸ ನಡೆಸ್ಯಾರ. ಅದ್ರ ಬಗ್ಗೆ ಏನ್ ಡೌಟ್ ಇಲ್ಲ. ಎಲ್ಲ ಕಡೆ ಅದ್ರ ಪ್ರಚಾರ ನಡೆದದ. ಅವರ ಜನರು ಸಾಕಷ್ಟು ಅದ್ರ ಬಗ್ಗೆ ಜಾಗೃತರಾಗಿ ಮಾಡ್ತಾ ಇದ್ದಾರೆ. ಅದೊಂದು ಸಕ್ಸಸ್ ಆಗ್ಯದ. ಮತ್ತೆ ಯಾವುದೇ ಕಾರಣಕ್ಕೂ ಅನ್ಯ ಧರ್ಮವನ್ನ ತೆಗೊಳ್ಳುವಂತ ಅವಕಾಶವನ್ನು ಯಾವುದೇ ಸ್ವಾಮೀಜಿಗಳಿಗೆ ಕೊಡುತ್ತಿರಲಿಲ್ಲ. ಬೇರೆ ಧರ್ಮದವರಿಗೆ ತೆಗೊಳ್ಳಕ್ಕ, ಅವರಿಗೆ ಹೀನಾಯವಾಗಿ ಮಾತನಾಡುವುದಕ್ಕ ಈ ವೀರಶೈವರಲ್ಲಿ ಅದು ಎಂದೆಂದೂ ಸಾಧ್ಯ ಇಲ್ಲ. ಬೇರೆ ಧರ್ಮದವ್ರಿಗೆ ಬೈಯೋದು ಎಂದೆಂದೂ ಇವ್ರ ಕಡೆಯಿಂದ ಸಾಧ್ಯ ಇಲ್ಲ. ಅದು ಯಾಕಂದ್ರೆ ಮೊದಲಿನಿಂದ ಅದೇ ರೂಢಿ ಮಾಡ್ಕೊಂಡ್ ಬಂದಾರ. ಕೆಲವೊಬ್ರು ಕೆಲಸ ತಮ್ಮ ಧರ್ಮ ಬಿಡೋದು, ಮಂದಿ ಧರ್ಮ ಬೈಯೋದೇ ಒಂದ್ ಕೆಲಸ ಇರ್ತದ. ಅದು ಇಲ್ಲ ಇಲ್ಲಿ. ಯಾರ ವೀರಶೈವ ಮಠದ ಸ್ವಾಮೀಜಿ ಇನ್ನೊಂದು ಧರ್ಮದವ್ರಿಗೆ ಏನಾರ ಅಂದಾರ ಅಂತ ಹೇಳಿ ಎಲ್ಲೇನು ಉದಾಹರಣೆಗಳದಾವೇನ್ರಿ? ಎಲ್ಲೆಲ್ಲಿ ಇಲ್ಲ. ತಮ್ಮ ಸಾಧನೆ ಒಳಗೆ ತಾವದ. ಇದೊಂದು ಸದ್ಗುಣ, ನಮ್ಮಲ್ಲಿ ಬೆಳೆಸಿಕೊಂಡು ಬಂದಂತ ಸದ್ಗುಣ ಇದು. ಅನ್ಯ ಧರ್ಮವನ್ನ ತೆಗೆಳುವಂತ ಅವಕಾಶವನ್ನು ಯಾವುದೇ ಸ್ವಾಮೀಜಿಗಳಿಗೆ ಕೊಡುತ್ತಿರಲಿಲ್ಲ. ಎಲ್ಲರೂ ಒಂದೇ ಎಂಬ ಪರಿಕಲ್ಪನೆಯನ್ನ ಪ್ರತಿಯೊಬ್ಬರು ಅವರವರ ಶಿಷ್ಯರಿಗೆ ನೀಡುತ್ತಿದ್ದರು. ಈ ರೀತಿಯಾಗಿ ಇನ್ನೊಬ್ಬರಿಗೆ ಏನೇನು ಅನ್ನಂಗಿಲ್ಲ. ತಮ್ಮದೇನದ ಸಾಧನೆ ತಾವು ಮುಂದೆ ನೋಡ್ಕೊಂಡು ಮಾಡ್ಕೊಂಡು ಹೋಗ್ತಾ ಇರ್ಬೇಕಷ್ಟೇ. ಬೇರೆಯವ್ರ ಬಗ್ಗೆ ಏನೇನು ಮಾತನಾಡುವಂಗಿಲ್ಲ ಅಂತೇಳಿ ಈಗ ಬಹಳಷ್ಟು ಸುಧಾರಣೆ ಕಾರ್ಯಗಳನ್ನು ಮಾಡಿದ್ರು. ಅವು ಹೇಳ್ಕೊತಾದ್ರೆ ಅಸಂಖ್ಯಾತ ಅದ.
ಅದರೊಳಗ ಕೆಲವೊಂದು ಮುಖ್ಯಾಂಶಗಳನ್ನು ಮಾತ್ರ ನಿಮಗೆ ಹೇಳಿವಿ. ಈಗ ನಾವು ಏನ್ ಹೇಳಿವಿ, ಈ ರೀತಿಯಾದಂತಹ ಸುಧಾರಣಾ ಕಾರ್ಯಗಳಲ್ಲಿ ನಿಮಗೂ ಕೂಡ ಏನಾರ ಅಂತ ಮಾಡಬೇಕು ಅನ್ನಿಸ್ತಿತ್ತು ಅಂತಂದ್ರೆ ಶುದ್ಧ ಬ್ರಹ್ಮದ ಪೀಠದ ವತಿಯಿಂದ ಏನೆಲ್ಲ ಮಾಡ್ಲಕ್ಕ ಪ್ರೋತ್ಸಾಹ ಸಿಗ್ತದ, ಅವಕಾಶ ಸಿಗ್ತದ. ನೀವು ಏನ್ ಮಾಡ್ಬೇಕಂತೀರಿ, ಜಂಗಮ ಶಕ್ತಿ ಎಲ್ಲದಕ್ಕೂ ಬೇಕು. ಮನುಷ್ಯರು ಬೇಕು, ಏನ್ ಮಾಡ್ಬೇಕಂದ್ರು ಮನುಷ್ಯರಿಲ್ಲ ಅಂದ್ರೆ ಏನ್ ಮಾಡಕ್ ಸಾಧ್ಯ? ಬರೇ ಪಾಠ ಕೇಳ್ತೀನಿ, ಉಳಿದದ್ದು ಏನು ಮಾಡಂಗಿಲ್ಲ. ಇನ್ನೊಬ್ಬರಿಗೆ ಸಹಿತ ನಾ ಕೇಳಿದ್ ಇನ್ನೊಬ್ಬರಿಗೆ ಹೇಳಕ್ ಸಹಿತ ತಯಾರಿಲ್ಲ ಅನ್ನಂಗ ಏನ್ ಮಾಡಕ್ಕಾಗ್ತದ? ಈ ಜಡ ಪ್ರವೃತ್ತಿ ಬಿಟ್ಟು ಇಂಥ ಕೆಲಸಗಳು ಮಾಡಿದ್ರೆ ಏನಾಗ್ತದ? ಆಗಿನ ಕಾಲದಾಗ ಏನೂ ಅನುಕೂಲತೆಗಳು ಇರ್ಲಾರ್ದಾಗೆ ಹಾನಗಲ್ ಕುಮಾರಸ್ವಾಮಿಗಳು ಅಷ್ಟೊಂದು ಮಿಂಚಿದ್ದಾರೆ. ಮತ್ತೆ ಈಗ ನೀವು ಮಾಡ್ಲಕ್ಕ ಅಸಾಧ್ಯವಾದದ್ದು ಏನಾರ ಅದ ಏನು ಇಲ್ಲ. ಆದ್ರೂ ಸಹಿತ ಅರ್ಥ ಏನದಂದ್ರೆ ಮಾಡಬೇಕನ್ನೋಂತ ಮನಸ್ಸಿಲ್ಲ. ಆ ಮನಸ್ಸು ಅರಳಿಸುವುದಕ್ಕಾಗಿಯೇ ಇಂಥ ಒಂದು ಮಹಾತ್ಮರ ಚರಿತ್ರೆಗಳನ್ನ ನಿಮಗೆ ಹೇಳ್ತಾ ಇದ್ದೇವೆ. ಮುಂದೆ ಕೆಲವು ದಿನಗಳಲ್ಲಿ ನಮ್ಮ ನಿಶ್ಚಲ್ ದಾಸರ ಚರಿತ್ರೆ ಕೂಡ ಹೇಳೋರದೇ. ಇದು 4ನೇ ತರಂಗ ಮುಗಿದ ಮೇಲೆ ನಿಶ್ಚಲ್ ದಾಸರದ ಚರಿತ್ರೆ ಹೇಳುವಂತ ಕೆಲಸ ಮಾಡ್ತೀವಿ. ಹೀಗಾಗಿ ನಾವು ಇವತ್ತ ಈ ಪಾಠವನ್ನ ಮುಗಿಸಿದ ಮೇಲೆ ವಿಚಾರ ಸಾಗರದ ವಿಚಾರ ಮುಂದುವರಿಸಬೇಕಂತ ಮಾಡಿದ್ದೆ. ಆ ವಿಚಾರ ಸಾಗರದ ವಿಚಾರ ಮುಂದುವರೆಸೋದು ಬೇಡ, ಅದನ್ನ ನಾಳೆ ಮಾಡೋಣ. ಬೇಕಿದ್ರೆ ಇವತ್ತ ನಾವು ಏನ್ ಮಾಡೀವಿ, ನಮ್ಮ ಸಮಯವನ್ನ ಯಾರಿಗೆ ದಾಸೋಹ ಮಾಡ್ಲಕತ್ತೀವಿ ಅಂದ್ರೆ ನಮ್ಮ ಬಿದ್ರಿ ವಿನಾಯಕ ಗುರುಗಳಿಗೆ ಮಾಡ್ತಾ ಇದ್ದೀವಿ. ಆ ಭಜಗೋವಿಂದಂ ಶ್ಲೋಕದ ಒಂದು ಅರ್ಥವನ್ನ ವಿಶ್ಲೇಷಣೆ ಮಾಡಿದ್ದಾರೆ. ಅದನ್ನ ಒಂದ್ ಸ್ವಲ್ಪ ನಿಮಗೆ ಕೇಳಬೇಕು. ಒಂದು 5 ರಿಂದ 10 ನಿಮಿಷದ. ಅದಾದ್ಮೇಲೆ ನಿಮ್ಮ ಮುಂದಿನ ಕಾರ್ಯಕ್ರಮ ನಡೆಸಲಿ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ, ಯಶಸ್ವಿ ಭವ. ಓಂ ಶಾಂತಿ ಶಾಂತಿ ಶಾಂತಿ. ಈಗ ವಿನಾಯಕ ಗುರುಗಳಿಂದ ಏನ್ ನಿರೂಪಣೆ ಮಾಡೋದು ಏನ್ ಮಾಡ್ತೀವಿ ಇದುವರೆಗೆ ಶುದ್ಧ ಬ್ರಹ್ಮೈಕ ಸದ್ಗುರುಗಳಾದ ಶ್ರೀ ಗಣಪತ ಮಹಾಸ್ವಾಮಿಗಳು ಹಾನಗಲ್ಲ ಶ್ರೀ ಕುಮಾರಸ್ವಾಮಿಗಳ ಜೀವನ ದರ್ಶನವನ್ನ ನಮಗೆಲ್ಲ ಮಾಡ್ತಿದ್ರು. ಅವರು ಸಮಾಜದಲ್ಲಿ ಏನೇನು ಸುಧಾರಣೆಗಳನ್ನ ಮಾಡಿದ್ರು ಅನ್ನೋದನ್ನ ನಮಗೆ ವಿವರವಾಗಿ ತಿಳಿಸಿಕೊಟ್ರು. ಅವರಿಗೆ ಅನಂತ ಧನ್ಯವಾದಗಳು. ಆ ಸುಧಾರಣೆ ಪ್ರಯತ್ನವನ್ನ ನಾವು ಸಾಧ್ಯ ಮಾಡಬಹುದು. ಇನ್ನು ಮುಂದೆ ಶ್ರೀ ಶುದ್ಧ ಬ್ರಹ್ಮನಿಷ್ಠ ಸದ್ಗುರುಗಳಾದ ಶ್ರೀ ವಿನಾಯಕ ಬಿದ್ರಿ ಅವರಿಂದ ಭಜಗೋವಿಂದಮ್ಮದ ಸ್ತೋತ್ರಗಳ ಒಂದು ವಿಶ್ಲೇಷಣೆಯನ್ನ ಮಾಡ್ತಾರೆ. ನಾವೆಲ್ಲರೂ ಆಲಿಸೋಣ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷವೇ ಭವ ರೋಗಿಣಾಂ ನಿರಯೋ ಸರ್ವ ವಿಜ್ಞಾನಾಂ ದಕ್ಷಿಣಾಮೂರ್ತಯೇ ನಮೋ ನಮಃ. ಈಶಾನ್ಯಂ ಸರ್ವವಿಜ್ಞಾನಂ ಈಶ್ವರಂ ಸರ್ವದೇಹಿನಾಂ ಬ್ರಹ್ಮಾಧಿಪತಿ ಬ್ರಹ್ಮಣೋಧಿಪತಿ ಬ್ರಹ್ಮ ಭಗವಾನ್ ಸಾಕ್ಷಾತ್ ಶಿವ ಸದಾಶಿವ. ಎಲ್ಲ ಸದ್ಗುರುಗಳನ್ನ ಈ ಪಾಠದಲ್ಲಿ ನೆನಪು ಮಾಡಿಕೊಂಡು ಒಂದು ಪಾಠವನ್ನ ಕೊಟ್ಟಿದ್ರು ಗುರುಗಳು. ಅದನ್ನ ನನಗೆ ನನ್ಗೆ ತಿಳಿದ ಮಟ್ಟಿಗೆ ಅವ್ರು ಹೆಂಗ್ ಹೇಳಿದಾರೆ ಹಾಗೆ ಬರ್ತೀನಿ, ಅದನ್ನ ಹೇಳ್ತೀನಿ. ಶಂಕರ ಭಗವತ್ಪಾದರು ನಮ್ಮ ದೇಶ ಕಂಡ ಅಪ್ರತಿಮ ದಾರ್ಶನಿಕರು. ಅವರ ಬಗ್ಗೆ ಪ್ರಸಿದ್ಧ ಶ್ಲೋಕವು ಈ ರೀತಿ ಇದೆ. ಅಷ್ಟವರ್ಷೆ ಚತುರ್ವೇದಿ, ದ್ವಾದಶೆ ಸರ್ವಶಾಸ್ತ್ರವಿತ್, ಷೋಡಶೆ ಕೃತವಾನ್ ಭಾಷ್ಯಂ ದ್ವಾತ್ರಮೇಶೆ ಮುನಿರಭ್ಯ. ಅಂದ್ರೆ 8 ವರ್ಷದಲ್ಲಿ 4 ವೇದಗಳನ್ನು 4 ವೇದಾಂಗಗಳನ್ನು ಕರತಲಾಮಲಕ ಮಾಡಿಕೊಂಡವರು. ಏಕಪಾಠಿ ಅಂತ ಹೇಳ್ತಾರೆ. ಅವ್ರಿಗೆ ಏಕಪಾಠಿ ಅಂತಾರೆ. ಕರತಲಾಮಲಕ ಅಂದ್ರೆ ಏಕಪಾಠಿ. ಒಂದ್ಸಲ ಅವರಿಗೆ ಹೇಳಿದ್ರೆ ಪಾಠ ಮಾಡಿದ್ರೆ ಅದನ್ನ ನೆನಪಿಟ್ಟು ಅಷ್ಟೊಂದು ನೆನಪಿಟ್ಕೊಳ್ಳುವಂತ ಇದನ್ನಿರ್ತಾರೆ ಅವ್ರಿಗೆ.
ಅದನ್ನ ಒಂದೂವರೆ ವರ್ಷದಲ್ಲಿ ಅವರು ಚತುರ್ವೇದ ಅಧ್ಯಯನ ಮುಗಿಸಿದ್ರು. ಮತ್ತ 12 ವರ್ಷದ ಒಳಗೆ ಅವರು ಸರ್ವಶಾಸ್ತ್ರವಿದ್ದ ಅಂದ್ರ ಷಟ್ಶಾಸ್ತ್ರ ಅಂತ ಹೇಳ್ತೀವಿ. 6 ದರ್ಶನಗಳನ್ನ ಬರೆದಿದ್ದಾರೆ. ಅದನ್ನವರು 6 ಶಾಸ್ತ್ರಗಳಂದ್ರ ನ್ಯಾಯ, ಮೀಮಾಂಸಾ, ವ್ಯಾಕರಣ ಎಲ್ಲ ರೀತಿಯ ಶಾಸ್ತ್ರಗಳನ್ನು ಅವರು ತುಂಬಾ ಚೆನ್ನಾಗಿ ತಿಳ್ಕೊಂಡಿದ್ರು ಮತ್ತು ಅದನ್ನ ಅರಗಿಸಿಕೊಂಡಿದ್ರು. ಇನ್ನು ಅವರು 16 ವರ್ಷದ ಒಳಗಡೆ ಅವರಿಗೆ ಆಯುಷ್ಯ ಇದ್ದಿದ್ದು 16 ವರ್ಷ ರೀ. 8 ವರ್ಷ ಸನ್ಯಾಸ ಗ್ರಹಣ ಮಾಡಿದ್ರು. 8 ವರ್ಷ ಗ್ರಹಣ ಮಾಡಿದ್ರ ಕೂಡಲೇ ಅವ್ರಿಗೆ 8 ವರ್ಷ ಅಧಿಕವಾಯ್ತು. 16 ವರ್ಷ ಆಯ್ತು. ಆ 16 ವರ್ಷಕ್ಕೆ ಅವರು 16 ವರ್ಷಕ್ಕೆ ಭಾಷೆಯನ್ನು ಬರೀತಾರಂತ್ರಿ. ಭಗವದ್ಗೀತೆಗೆ ಮತ್ತು ಬ್ರಹ್ಮಸೂತ್ರಕ್ಕ 10 ಉಪನಿಷತ್ತುಗಳನ್ನು ಬರ್ದಾರಂತ್ರಿ. ನಾ ಭೂತೋ ನಾ ಭವಿಷ್ಯತ್ ಅಂತ. ಶಂಕರ ಭಗವತ್ಪಾದರು ಪ್ರಸಿದ್ಧವಾಗಿ 3 ರೀತಿಯ ಗ್ರಂಥಗಳನ್ನು ಬರೆದಿದ್ದಾರೆ. ಅದರಲ್ಲಿ ಒಂದನೆಯದು ಭಾಷ್ಯ ಗ್ರಂಥ. ಒಬ್ಬ ಭಾಷ್ಯ ಗ್ರಂಥ ರೀ. ಉತ್ತಮ ಅಧಿಕಾರಿಗಳನ್ನ ಉದ್ದೇಶಿಸಿ ಪ್ರಸ್ಥಾನ ತ್ರಯಗಳಿಗೆ ಭಾಷ್ಯವನ್ನು ಬರೆದಾರ್ರಿ. ಇನ್ನು ಮಧ್ಯಮ ಅಧಿಕಾರಿಗಳ ಬಗ್ಗೆ ಮನಸ್ಸಿನಲ್ಲಿ ಇಟ್ಟುಕೊಂಡು ಅನೇಕ ಪ್ರಕರಣ ಗ್ರಂಥಗಳನ್ನು ಬರೆದಾರ್ರಿ. ಅವು ಯಾವಂದ್ರೆ ರೀ ಉಪದೇಶ ಸಾಹಸಶ್ರೀ, ವಿವೇಕ ಚೂಡಾಮಣಿ, ಆತ್ಮಬೋಧ, ಹೀಗೆ ಅನೇಕ ಪ್ರಕರಣ ಗ್ರಂಥಗಳನ್ನು ವೇದಾಂಗಗಳನ್ನು ಅರ್ಥ ಮಾಡಿಕೊಳ್ಳಲು ಸರಳ ಗ್ರಂಥ ಬರೆದಾರ್ರಿ ಅವರು. ಅದಲ್ಲದೆ ಮತ್ತೆ ಸ್ತೋತ್ರಗಳನ್ನು ಬರೆದಾರ್ರಿ. ಅದರಲ್ಲಿ ಭಕ್ತಿಯಿಂದ ಭಗವಂತನನ್ನು ಹೇಗೆ ಆರಾಧಿಸಬೇಕು ಅಂತ ಹೇಳಿದಾಗ ಅವು ಯಾವಂದ್ರೆ ರೀ ಶಿವಾನಂದ ಲಹರಿ, ಸೌಂದರ್ಯ ಲಹರಿ, ಆನಂದ ಲಹರಿ, ನರ್ಮದಾಷ್ಟಕ, ಹೀಗೆ ಅನೇಕ ಸ್ತೋತ್ರ ಗ್ರಂಥಗಳನ್ನು ಶಂಕರ ಭಗವತ್ಪಾದರು ಬರೆದಿದ್ದಾರೆ. ಅದರಲ್ಲಿ ಭಜಗೋವಿಂದಂ ಎನ್ನುವ ಗ್ರಂಥ ತುಂಬಾ ಪ್ರಸಿದ್ಧವಾಗ್ಯದಂತೆ. ಅದು ಹೇಳಿಕೊಳ್ಳಲು ಮತ್ತೆ ಅರ್ಥ ಮಾಡಿಕೊಳ್ಳಲು ಅಷ್ಟೇ ಗಂಭೀರವಾಗ್ಯದ. ಈ ಭಜಗೋವಿಂದಂ ಗ್ರಂಥಗಳಲ್ಲಿ 31 ಶ್ಲೋಕಗಳು ಅದಾವ. ಈ 31 ಶ್ಲೋಕಗಳಲ್ಲಿ ಮಲಗಿರುವ ಮನುಷ್ಯನನ್ನು ಬಡಿದೆಬ್ಬಿಸ್ತಾವಂತೆ. ಅವು ಶಕ್ತಿ ಅದಂತ ಇದಕ್ಕೆ ಬಡದೆಬ್ಬಿಸ್ತಾವ್ರಿ. ಇದಕ್ಕ ಇನ್ನೊಂದು ಹೆಸರು ಅದ್ರಿ ಮೋಹ ಮುದ್ಗರ ಅಂತ ಹೇಳಿ. ಭಜಗೋವಿಂದಂಗೆ ಇನ್ನೊಂದು ಹೆಸರು ಇರೋದೇ ಮೋಹ ಮುದ್ಗರ. ಇಲ್ಲಿ ಮೋಹ ಮುದ್ಗರ ಅಂದ್ರ ಮೋಹ ಮುದ್ಗರ ಸುತ್ತಿಗೆ ಏಟು ಅಂತ ಆಗ್ತವ್ರಿ. ಅಂದ್ರ ಮೋಹದ ಮೇಲೆ ಸುತ್ತಿಗೆ ಏಟು ಅಂದ್ರ ನಾವು ಯಾವ್ದ್ರ ಮೇಲೆ ಮೋಹ ಮಾಡ್ತಿರ್ತೀವಿ ಅದ್ರ ಮೇಲೆ ಆಗಿಂದಾಗ ಒಂದು ಸುತ್ತಿಗೆ ಏಟ ಕೊಡ್ತಾ ಇರ್ಬೇಕಂತ ಹೇಳಿ ನನಗ ಇದನ್ನ ಆಗಿದ್ದ ಮಟ್ಟಿಗೆ ಬರ್ತೀನ್ರಿ. ನಮ್ಮ ಮೋಹ ಕೊಡಲಿದೆ. ನಮ್ಮ ಮೋಹ ನಮ್ಮ ಮುದ್ಗರವನ್ನು ಚೂರು ಚೂರು ಮಾಡ್ತಿರ್ತದಂತೆ. ಅದು ಅಂತ ಶಕ್ತಿ ಅಂತ ಶಕ್ತಿ ಶ್ಲೋಕಕ್ಕದಂತ್ರಿ. ಇನ್ನು ಮೂಢಮತೆ ಅಂತ ಕರೆದಾರ್ರಿ. ಅದರಲ್ಲಿ ಮೋಹ ಎಂಬ ಶಬ್ದ ಮೋಹ ಎಂಬ ಶಬ್ದದಿಂದಲೇ ಮೂಢಮತೆ ಎಂಬ ಶಬ್ದ ಬಂದದ್ರಿ. ಯಾರಿಗೆ ಮೋಹ ಇದೆಯೋ ಅವನಿಗೆ ಮೂಢ ಅಂತ ಹೇಳ್ತಿರ್ತಾರಂತ್ರಿ. ನಾವು ಮೋಹ ಯಾವ್ದ್ರ ಮೇಲೆ ಮಾಡ್ತಿರ್ತೀವಲ್ರಿ, ಯಾವ್ದ್ರ ಮೇಲೆ ಹೆಚ್ಚು ಮೋಹ ಮಾಡಬಾರ್ದು. ಇದಕ್ಕ ಮೋಹ ಹೆಚ್ಚು ಮಾಡ್ಕೊತ ಮೂಢನಾಗಿ ಉಳಿಬೇಕಾಗ್ತದ್ರಿ. ಮೋಹ ಎಂಬ ಶಬ್ದಕ್ಕೆ ಅವಿವೇಕನು ಅಂತಾರ್ರಿ. ನಮ್ಮೆಲ್ಲರ ಸಂಕಷ್ಟಕ್ಕೆ ಅವಿವೇಕನೇ ಕಾರಣ ಆಗ್ತಿರ್ತದ. ಶಂಕರ ಭಗವತ್ಪಾದರು ಇನ್ನೊಂದು ಹೇಳ್ತಾರೆ, ಇಲ್ಲಿ ಯಾವುದು ಸತ್ಯ, ಯಾವುದು ಅಸತ್ಯ, ಯಾವುದು ನಿತ್ಯ, ಯಾವುದು ಅನಿತ್ಯ, ಯಾವುದು ನಿಜವಾದ ಸುಖ, ಯಾವುದು ತೋರಿಕೆಯ ಸುಖ, ಈ ಯಾವುದನ್ನ ನಂಬಬೇಕು, ಈ ಯಾವುದನ್ನ ನಂಬಬಾರದು ಅಂತ ಹೇಳ್ತಾರ್ರಿ. ಈ ವಿಷಯದಲ್ಲಿ ನಮಗೆ ಸ್ಪಷ್ಟತೆ ಇಲ್ಲದಿರುವುದರಿಂದ ನಾವು ತಪ್ಪಾದ ವಿಷಯದಲ್ಲಿ ತೊಡಗಿಸಿಕೊಂಡಿರುವುದರಿಂದ ಬದುಕಲ್ಲಿ ನರಳ್ತಾ ಇರ್ತೇವ್ರಿ. ಯಾವುದಕ್ಕೆ ಎಷ್ಟು ಮಹತ್ವ ಕೊಡ್ಬೇಕು ಅಷ್ಟೇ ಕೊಡ್ಬೇಕು.
ಜ್ಞಾನಕ್ಕೆ ಎಷ್ಟು ಮಹತ್ವ ಕೊಡ್ಬೇಕು ಅಷ್ಟೇ ಕೊಡ್ಬೇಕು, ವಿಷಯ ಸುಖಕ್ಕೆ ಎಷ್ಟು ಮಹತ್ವ ಕೊಡ್ಬೇಕು ಅಷ್ಟೇ ಕೊಡ್ಬೇಕು. ಅಂದ್ರೆ ಇಲ್ಲಿ ನಾವು ಯಾವ್ದಕ್ಕೆ ಎಷ್ಟು ಮಹತ್ವ ಕೊಡ್ಬೇಕು ಅಷ್ಟೇ ಕೊಡ್ಬೇಕ್ರಿ. ಅನಾವಶ್ಯಕವಾಗಿ ನಮ್ಮ ಮಹತ್ವವನ್ನು ಬೇರೆ ಕಡೆ ಕೊಟ್ಟು ನಮ್ಮ ಬದುಕನ್ನ ಹಾಳು ಮಾಡಿಕೊಳ್ತಾ ಇದೀವಿ. ಇಲ್ಲಿ ವಿವೇಕ ಚೆನ್ನಾಗಿದ್ರೆ ಬದುಕು ಚೆನ್ನಾಗಿರ್ತದೆ. ಇಲ್ಲಿ ಎಲ್ಲವೂ ನಮ್ಮ ಗುರು ಅಂದ್ರೆ ನಮ್ಮ ವಿವೇಕ ಚೆನ್ನಾಗಿದ್ರೆ ಬದುಕು ಚೆನ್ನಾಗಿರ್ತದ್ರಿ. ಅಂದ್ರೆ ನಮ್ಮ ಗುರುಗಳು ಯಾವತ್ತೂ ಹೇಳ್ತಿರ್ತಾರ್ರಿ, ಅಭ್ಯಾಸ ಮಾಡ್ರಿ ನಿಮ್ಗೆ ಸರಿಯಾಗಿ ಆಗ್ತದ ನಾವೆಲ್ಲ ಬಿಟ್ಕೊಟ್ಟು ಹೋಗ್ತಿರ್ತೀವಿ, ಬೇರೆ ವಿಚಾರವನ್ನು ಮಾಡ್ತಿರ್ತೀವಿ, ಮೋಹ ಮಾಡ್ಕೊಟ್ಟು ಹೋಗ್ತಿರ್ತೀವಿ, ಅದ್ರೊಳಗೆ ಮೂಢರಾಗಿ ಬಿಡ್ತಿರ್ತೀವಿ. ವಿವೇಕವನ್ನು ಸರಿಯಾಗಿದ್ರೆ ಎಲ್ಲವೂ ಸರಿಯಾಗಿ ಆಗ್ತಿರ್ತದಂತ. ಇದಕ್ಕೆ ಇನ್ನೊಂದು ಹೆಸರು ಅದ ರೀ, ಚಟಪರ ಮಂಜರಿಕಾ ಅಂತ ಹೇಳಿ. ಅಂತ ಚಟಪಟ ಮಂಜರಿಕಾ ಸ್ತೋತ್ರ ಅಂತದ ಕರೀತಾರ್ರಿ. ಮಂಜರಿಕಾ ಅಂದ್ರೆ ಒಂದು ಛಂದಸ್ಸಿನ ಹೆಸರು. ಈ ಭಜಗೋವಿಂದ ಗ್ರಂಥವು ಮಂಜರಿಕಾ ಸ್ತೋತ್ರದಲ್ಲಿ ಇರೋದ್ರಿಂದ ಚರಪಟ ಅನ್ನೋದು ಪ್ರಾಸಬದ್ಧವಾದ ಎಂಬ ಅರ್ಥ ಆಗ್ತಿರ್ತದೆ. ಇದಕ್ಕೆ ಚರಪಟ ಮಂಜರಿಕಾ ಸ್ತೋತ್ರ ಅಂತ ಕರಿತೀವಿ. ಹಾಗಲ್ಲದೆ ಇದಕ್ಕೆ ಇನ್ನೊಂದು ಹೆಸರು ಅದಂತ್ರಿ, ದ್ವಾದಶ ಮಂಜರಿಕಾ, ಚತುರ್ದಶಿ ಮಂಜರಿಕಾ ಅಂತ ಕರೀತಾರ್ರಿ. ಕಾರಣ ಶಂಕರ ಭಗವತ್ಪಾದರು ಒಂದು ಸಲ ಓಣಿಯಲ್ಲಿ ಸಾಗುವಾಗ ಬೆಳಗು ಮುಂಜಾನೆ ಸ್ನಾನಕ್ಕೆ ನದಿಗೆ ಹೊಂಟಿದ್ರಂತ್ರಿ ಅವರು. ಅಲ್ಲಿ ಒಬ್ಬ ವಯೋವೃದ್ಧ ಒಂದು ಪಾಠವನ್ನು ಕಂಠಸ್ಥಲ ಮಾಡ್ಕೋತ ಕೂತಿದ್ರಂತ್ರಿ ಅವರು ಕಟ್ಟಿಯ ಮೇಲೆ. ದುಕ್ರಂಕರಣಿ ಅಂತೇಳಿ ಸಾಮಾನ್ಯವಾಗಿ ಸ್ತೋತ್ರಗಳನ್ನು ಕಂಠಸ್ಥಲ ಮಾಡುವುದು ಅದು ಅಮರಕೋಶ, ಸಿದ್ಧಾಂತವು, ತತ್ವ, ವ್ಯಾಕರಣ ಸ್ತೋತ್ರಗಳನ್ನು ಇವೆಲ್ಲವೂ ಆ ವೃದ್ಧರಿಗೆ ಅವರಿಗೆ ಆ ವಯಸ್ಸಿನಲ್ಲಿ ಸಿಕ್ಕಿರ್ತಿಲ್ಲ. ಸಾಧನಾ ಮಾಡೋ ವಯಸ್ಸದೊಳಗ ಮಾಡ್ಲಿಲ್ಲ ಬ್ಯಾರೆ ಮಾಡಕ್ ಹೋದ್ರೆ ಅಷ್ಟೊಂದ ಕರಗಂಗಿಲ್ರಿ. ಅದು ಅವ್ರಿಗೆ ಆಗಿಲ್ಲ ಅನಿಸ್ತದ್ರಿ. ಇದಕ್ಕ ಅದನ್ನ ನಾವು ಸಾಧಿಸಬೇಕನ್ನೋ ಗೊತ್ತಿತ್ರಿ ಆ ವಯೋವೃದ್ಧರಿಗೆ. ಅನ್ನದಾಸುರಕ್ಕಿಂತ ಆ ಶಾಸ್ತ್ರ ಅದಕ್ಕೊಂದು ಇನ್ನೊಂದು ಇದನ್ನು ಹೇಳ್ತಾರೆ ಶ್ಲೋಕ ರೀ. ಅನ್ನದಾಸುರಕ್ಕಿಂತ ಚಿನ್ನದಾಸುರವೇ ತೀಕ್ಷ್ಣ, ಚಿನ್ನದಾಸುರಕ್ಕಿಂತ ಹೆಣ್ಣು ಕೊಂಡೊಲವು. ಅದು ಇಷ್ಟ ನಂಗ ಅದು ಮುಂದಿನ ಸಿಕ್ಕಿಲ್ಲ ಸರಿಯಾಗಿ. ಇದ್ರ ಭಾವಾರ್ಥ ಹೀಗಾಗ್ತದ್ರಿ, ನಾನು ಹೆಸರು ಗಳಿಸಬೇಕು, ನಾನೊಬ್ಬ ದೊಡ್ಡ ವ್ಯಕ್ತಿ ಆಗಬೇಕು ಅನ್ನುವ ಆಸೆ ಇರ್ತದ ಈ ತರದ. ಅದಕ್ಕ ಅನ್ನದಾಸುರಕ್ಕಿಂತ ಚಿನ್ನದಾಸುರವೇ ತೀಕ್ಷ್ಣ, ಚಿನ್ನದಾಸುರಕ್ಕಿಂತ ಹೆಣ್ಣು ಗಂಡೊಲವು. ಇದ್ರ ಹಿಂಗ ಅಂದ್ರೆ ಆಸೆ, ಯಾವ್ದಕ್ಕೂ ಆಸೆ ಮಾಡ್ಕೊತ ಹೋಗ್ತಾ ಇರ್ತೀವಿ. ಅದಕ್ಕೆ ಟಿವಿಜಿಯವರು ಒಂದು ಹೇಳ್ತಾರ್ರಿ, ಸಭೆಯೊಳಗೂ ಸತ್ಯೊಳಗೂ ಜನಗಣನೆಗೂ ಏನ ಬಯಸುತ್ತಾರೆ ಅಂತಾರೆ. ಅಂದ್ರೆ ಸಭೆಯೊಳಗೂ ಕೂತ ನಾ ಸಭೆಯೊಳಗೆ ಅಲ್ಲಿ ಕುಂತ ಹೇಳ್ಬೇಕು, ಇಲ್ಲಿ ಹೇಳ್ಬೇಕು, ನಾನು ಹೆಸರು ಗಳಿಸ್ಬೇಕು ಅಂತ ಆ ತರದ ಮೋಹ ಆಗ್ತಿರ್ತದ್ರಿ. ಇಲ್ಲಿ ವೃದ್ಧಾಪ್ಯದಲ್ಲಿ ನಾನು ವ್ಯಾಕರಣ ಶಾಸ್ತ್ರವನ್ನು ತಿಳಿದುಕೊಂಡು ಮೇಧಾವಿ ಅನ್ಸ್ಕೊಳ್ಬೇಕು ಅನ್ನುವ ಗುರ್ತ ಆಗ್ತಿರ್ತದಂತ್ರಿ. ಅದು ದುಕ್ರಂಕರಣಿ ಅನ್ಯಧಾತುವಿಗೆ ಮಾಡುವುದು ಅಂತ ಅರ್ಥ ಆಗ್ತಿರ್ತದ್ರಿ. ಈ ಶಾಸ್ತ್ರವನ್ನು ಕಂಠಸ್ಥರ ಮಾಡ್ತಾ ಇದ್ರು. ಅದೇ ಬದಿಯಲ್ಲಿ ಶಂಕರ ಭಾಗವತ್ಪಾದರು ಹೋಗ್ತಾ ಇದ್ರಿ. ಅವ್ರ ಕಡೆ ಗಮನ ಹೋಯ್ತ್ರಿ ಗುರುಗಳದು. ಶಂಕರ ಭಗವತ್ಪಾದರು ಇನ್ನೇನ್ ಕಾಡು ನಾಡು ಹೋಗಂತದ, ಕಾಡು ಬಾ ಅಂತದ ಅಂತ ವಯಸ್ಸಿನೊಳಗ ಮೃತ್ಯು ಕರೀತಾ ಇದೆ. ಈಗ ಇವರು ಹರಿನಾಮ ಸಂಕೀರ್ತನೆ ಮತ್ತು ಭಗವಂತನ ಚಿಂತನೆ, ಭಗವಂತನ ಭಜನೆ ಮಾಡೋದು ಬಿಟ್ಟು ಇವರೇನು ವ್ಯಾಕರಣ ಪಾಠವನ್ನು ಕಂಠಸ್ಥ ಮಾಡ್ತಾ ಇದ್ರೆ ಅದು ಸರಿಯಾಗಿನೂ ಮಾಡ್ತಾ ಇಲ್ಲ. ಇವರನ್ನ ಎತ್ತರಿಸಬೇಕಂತ ಅವ್ರಿಗೆ ಅನಿಸಿ ಅದಕ್ಕೆ ಅವರು ಒಂದು ಭಜಗೋವಿಂದಂ ಗೀತೆಯನ್ನು ಹಾಡಿದ್ರಂತೆ. ಭಜಗೋವಿಂದಂ ಭಜಗೋವಿಂದಂ ಗೋವಿಂದ ಭಜೆ ಮೂಢಮತೆ ಸಂಪ್ರಾಪ್ತೆ ಸನ್ನಿತೆ
ಸಂಪ್ರಾಪ್ತೆ ಸನ್ನಿಹಿತೆ ಕಾಲೆ ಅಂದ್ರ ಮೃತ್ಯು ನಿನ್ನ ಸಮೀಪಕ್ಕೆ ಬಂದಾಗ ನಹಿ ನಹಿ ರಕ್ಷತೆ ಶುಕ್ರನ್ ಕರಣೆ. ಈ ವ್ಯಾಕರಣ ಸೂತ್ರವೆನ್ನುವುದು ನಿನ್ನನ್ನು ಕಾಪಾಡುವುದಿಲ್ಲ. ಭಗವಂತನ ನಾಮ ಬರುತ್ತೆ, ನಿನ್ನ ಶಾಸ್ತ್ರ ಪಾಂಡಿತ್ಯ ಧನಕಾದಿಗಳೆಲ್ಲ ಯಾವುದೂ ಬರುವುದಿಲ್ಲ ಅಂತ ಅವನಿಗೆ ಎಚ್ಚರಿಕೆ ಕೊಟ್ಟರೆ 212 ಶ್ಲೋಕಗಳನ್ನು ನಿರಂತರವಾಗಿ ಹೇಳಿದಾರೆ ಗುರುಗಳು. ದ್ವಾದಶ ಮಂಜರಿಕ ಅಂತ ಹೇಳ್ತಾರೆ. ಹೂವಿನ ಗೊಂಚಲು ಇದ್ದ ಹಾಗೆ ಅವರು ಶಂಕರ ಭಗವತ್ಪಾದರು ಎಷ್ಟು ಚಂದದ ಶ್ಲೋಕಗಳನ್ನು ನೋಡಿ ಅವರ 14 ಶಿಷ್ಯರು ಅವರು ಒಂದೊಂದು ಶ್ಲೋಕಗಳನ್ನು ಬರೆದರು. ಅವರು ಅವೆಲ್ಲವೂ ಕೂಡಿ ದ್ವಾದಶ ಮಂಜರಿಕಾ ಶ್ಲೋಕ ಅಂತ ಆದ್ರೆ ಇನ್ನು ಕೊನೆಗೆ 4 ಶ್ಲೋಕಗಳು ಕಡಿಮೆ ಇದ್ದದ್ದು. 4 ಶ್ಲೋಕಗಳನ್ನು ಶಂಕರ ಭಗವತ್ಪಾದರು ಅದಕ್ಕೆ ಸೇರಿಸಿ 31 ಶ್ಲೋಕಗಳನ್ನು ಮಾಡಿ ನಮಗೆಲ್ಲ ನೀಡಿದ್ದಾರೆ. ಅದರಲ್ಲಿ 1ನೇ ಶ್ಲೋಕ ಕಂಪ್ಲೀಟ್ ಆಯ್ತು. ಅದೇ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ ಅಂತ ಹೇಳಿ ಇಷ್ಟು ಹೇಳಿ ಇದೊಂದು ಪಾಠ ಮಾಡಿಕೊಟ್ಟೇನ್ರಿ. ಇದರಲ್ಲಿ ಏನಾದ್ರು ತಪ್ಪುಗಳಾಗಿದ್ರೆ ಕ್ಷಮೆ ಮಾಡ್ರಿ. ಇದುವರೆಗೆ ಶುದ್ಧ ಬ್ರಹ್ಮಾಯಿತ ಸದ್ಗುರುಗಳಾದ ಶ್ರೀ ವಿನಾಯಕ್ ಬಿದರಿ ಅವರು ಅಜಗೋವಿಂದಮ್ಮದ ಈ ಶ್ಲೋಕಗಳ ವಿವರಣೆಯನ್ನ ನಮಗೆಲ್ಲ ತಿಳಿಸಿಕೊಟ್ರು. ಅವರಿಗೆ ಧನ್ಯವಾದಗಳು. ಇನ್ನು ಮುಂದೆ ಶುದ್ಧ ಬ್ರಹ್ಮಾಯಿತ ಸದ್ಗುರುಗಳಾದ ಶ್ರೀ ಕಲ್ಯಾಣಪ್ಪ ಏಳಿಗೆ ಅವರಿಂದ ವಿವೇಕ ಚೂಡಾಮಣಿಯ ವಿಚಾರವನ್ನ ಎಲ್ಲರೂ ಆಲಿಸೋಣ.